ನಮಸ್ಕಾರ ವೀಕ್ಷಕರೇ, ಇದು ನೀವು ನೋಡ್ತಾ ಇದ್ದೀರಾ ಟಿ1ನ ವಿಶೇಷ ಕಾರ್ಯಕ್ರಮ. ಹೌದು, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿಶೇಷವಾದಂತಹ ಅತಿಥಿಗಳು. ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಸಾಕಷ್ಟು ಹೊಸ ಹೊಸ ಸಿನಿಮಾಗಳು ಥಿಯೇಟರ್ಗೆ ಬರ್ತಾ ಇರೋದನ್ನ ನೀವೆಲ್ಲರೂ ಕೂಡ ನೋಡಿದ್ದೀವಿ. ದಿನ ದಿನ ಹೋದಂತೆ ಹೊಸ ಹೊಸ ಟೈಟಲ್ಗಳಿಂದ ಫೇಮಸ್ ಆಗ್ತಾ ಇರುವಂತಹ ಸಿನಿಮಾಗಳ ಸಾಲಿಗೆ ಸೇರುವಂತಹ ರವಿಕೆ ಪ್ರಸಂಗ ಅನ್ನುವ ಒಂದು ಸಿನಿಮಾ ರಿಲೀಸ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ. ತನ್ನ ಚಿತ್ರೀಕರಣವನ್ನ ಪೂರ್ಣಗೊಂಡು ಟ್ರೇಲರ್ ಅನ್ನ ಕೂಡ ರಿಲೀಸ್ ಮಾಡಿದಂತಹ ಕೆಲವೇ ದಿನಗಳಲ್ಲಿ ಸಾಕಷ್ಟು ವ್ಯೂಸ್ಗಳನ್ನು ಪಡೆದಂತಹ ರವಿಗೆ ಪ್ರಸಂಗ ಈ ಒಂದು ಸಿನಿಮಾದ ನಿರ್ದೇಶಕರು ನಿರ್ಮಾಪಕರು ನಮ್ಮೊಂದಿಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ತುಂಬುರದಿದ್ದ ಸ್ವಾಗತವನ್ನ ಮಾಡೋಣ. ಹೆಸರಲ್ಲೇ ನಮಗೆ ಸಾಕಷ್ಟು ಕ್ವೆಶ್ಚನ್ ಗಳನ್ನ ಮಾಡುತ್ತೆ. ರವಿಕೆ ಪ್ರಸಂಗ ಅಂದ್ರೆ ಏನಿದು? ಫಸ್ಟ್ ಒಂದು ಹೆಸರು ಕೇಳಿದ ತಕ್ಷಣ ನಮ್ಗೆ ಏನು ಅರ್ಥ ಆಗಲ್ಲ ಆಕ್ಚುಲಿ ಇದೇನು ಅಂತ. ಮತ್ತೊಮ್ಮೆ ಟ್ರೈಲರ್ ಅನ್ನ ನಾವು ಚೆಕ್ ಮಾಡಿದಾಗ ಎಲ್ಲೋ ಅಲ್ಪ ಸ್ವಲ್ಪ ಅರ್ಥ ಆಗುತ್ತೆ. ಬಟ್ ಬಾಕಿ ಡೀಟೇಲ್ಸ್ ಗಳನ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ ನಮ್ ಜೊತೆ ಇವತ್ತು ಆ ಸಿನಿಮಾದ ನಿರ್ದೇಶಕರು ನಿರ್ಮಾಪಕರು ಆಗಿರುವಂತಹ ಸಂತೋಷ್ ಕೊಡಂಕೇರಿ ಅವರು ನಮ್ ಜೊತೆ ಇದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಹಾಗೆ ಅವರ ಪತ್ನಿ ಆಗಿರುವಂತಹ ಪಾವನ ಸಂತೋಷ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಮ್ಯಾಮ್. ಹಾಗೆ ಈ ಒಂದು ಸಿನಿಮಾದ ಬಗ್ಗೆ ಸರ್ ಸಾಕಷ್ಟು ಕುತೂಹಲ, ನನಗೆ ಮಾತ್ರ ಅಲ್ಲ, ಕೊಡಗಿನ ಜನತೆ ಮಾತ್ರ ಅಲ್ಲ, ಟೋಟಲ್ ಆಗಿ ಕರ್ನಾಟಕದ ಜನತೆ ಎಲ್ರಿಗೂ ಕೂಡ ಇರುವಂತಹ ಡೌಟ್ ಏನಪ್ಪಾ ಅಂತ ಹೇಳಿದ್ರೆ ಏನಿದು ಈ ರವಿಕೆ ಪ್ರಸಂಗ ಅಂತ ಹೇಳೋದು. ಅದ್ರ ಬಗ್ಗೆ ಫಸ್ಟ್ ಏನ್ ಹೇಳ್ತೀರಾ ಸರ್? ರವಿಕೆ ಪ್ರಸಂಗ ಒಂದು ಸುಂದರ ಫ್ಯಾಮಿಲಿ ಕಾಮಿಡಿ ಡ್ರಾಮಾ, ಒಂದು ಕುಟುಂಬ ಸಮೇತ ಎಲ್ಲರೂ ಬಂದು ನೋಡುವಂತಹ ಒಂದು ಖುಷಿ ಪಡುವಂತಹ ಒಂದು ಸಿನಿಮಾ. ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ ನಮ್ಗೆ ಇಷ್ಟು ಕ್ಲಾರಿಟಿ ನೀವು ಕೊಡ್ತಾ ಇದ್ದೀರಾ. ಯಾಕಂದ್ರೆ ಟ್ರೈಲರ್ ಅಲ್ಲೆಲ್ಲ ನೋಡುವಾಗ ನಾವು ಸಾಕಷ್ಟು ರೀತಿಯಾದಂತಹ ವಿಷಯಗಳು ಅದ್ರಲ್ಲಿ ಇದೆ ಅಂತ ಅನ್ಕೊಂಡಿದೀವಿ. ಸೊ ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಇರಬಹುದು ಆ ಸಿನಿಮಾ ಫುಲ್ ಆಗಿ ನೋಡಿದ್ರೆ ಗೊತ್ತಾಗ್ಬೋದು ಅಲ್ವಾ? ಸೊ ಈ ಒಂದು ಸ್ಟೋರಿ ಸರ್, ಸ್ಟೋರಿಯನ್ನ ಯಾವ ರೀತಿ ನೀವು ಸೆಲೆಕ್ಟ್ ಮಾಡಿದ್ರಿ, ಹೇಗೆ? ಅಂದ್ರೆ ಸ್ಟೋರಿ ಅಂತ ಬಂದ್ರೆ ನಮ್ದು ರೆಗ್ಯುಲರ್ ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್ ಅಂತ ಹೇಳೋದು ಒಂದು ಪ್ರೊಡಕ್ಷನ್ ಹೌಸ್. ಈ ಸಿನಿಮಾಕ್ಕೆ ನಾನು ಹೆಸರಿಗೆ ನಿರ್ಮಾಪಕ, ಅಂದ್ರೆ ನಮ್ಮ ಕಂಪನಿ ಇದನ್ನು ಪ್ರೊಡ್ಯೂಸ್ ಮಾಡಿದ್ದು. ಬಟ್ ನನ್ನ ಜೊತೆ ಇದರಲ್ಲಿ ನನ್ನ ಸ್ನೇಹಿತರು, ನನ್ನ ಸಪೋರ್ಟರ್ಸ್ ಇದರ ಜೊತೆಯಲ್ಲಿದ್ದಾರೆ, ಫಂಡರ್ಸ್ ಇದ್ದಾರೆ. ಸೊ ಸಿನಿಮಾ ನಾವು ರೆಗ್ಯುಲರ್ ಆಗಿ ಸಿನಿಮಾ ಮೇಕರ್ ಒಂದಷ್ಟು ಸ್ಕ್ರಿಪ್ಟ್ಗಳನ್ನು ಹುಡುಕೋದು ಮಾಡೋದು ಮಾಡ್ತಾನೆ ಇರ್ತೀವಿ. ಈ ಸಿನಿಮಾ ಪರ್ಟಿಕ್ಯುಲರ್ ಆಗಿ ನಾವು ಒಂದು ಆಡ್ ಫಿಲಮ್ ಶೂಟ್ ಮಾಡ್ಕೊಂಡು ಬರ್ಬೇಕಾದ್ರೆ ಪಾವನ ನಂಗೆ ಹೇಳಿದ್ರು, ನಾವು ನೈಟ್ ಜರ್ನಿ ಮಾಡ್ತಾ ಇರ್ಬೇಕಾದ್ರೆ ಒಂದು ಇಂಥ ಕತೆ ಇದೆ ಅಂತ ಒಂದೇ ಲೈನ್ ಹೇಳಿದಷ್ಟೇ. ಒಂದು ಕತೆ ಸಂತೋಷ್, ಹಿಂಗೆ ಒಂದು ಹುಡುಗಿಗೆ ಒಂದು ಟೈಲರ್ ಹತ್ರ ಹೋಗಿ ಪ್ರಾಬ್ಲಮ್ ಆಗುತ್ತೆ ಅಂಡ್ ಅದನ್ನ ಅವಳು ಸಾಲ್ವ್ ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ತಾಳೆ, ಹೇಗ್ ಮಾಡ್ತಾಳೆ ಅಂತ ಹೇಳುದು ಏನು ಅಂತ ಹೇಳಿಯೇ ಕೇಳ್ತಾ ಇದ್ದೆ ನಾನು. ಬಟ್ ಅವಾಗ ಅಷ್ಟು ಆಗಿರ್ಲಿಲ್ಲ, ಅವಳ ಸ್ಕ್ರಿಪ್ಟ್ ಆಗಿರ್ಲಿಲ್ಲ. ಬಟ್ ಕತೆ ಇದು ಕಂಪ್ಲೀಟ್ ಮೂಡಿ ಬಂದಿದ್ದು ಪಾವನಂದ. ಸೊ ನಿಮ್ ಪ್ರಕಾರ ನಿಮ್ಮ ಪತ್ನಿಯೇ ನಿಮ್ಗೆ ಇದಕ್ಕೆ ದೊಡ್ಡ ಬಿಗ್ ಸಪೋರ್ಟ್ ಅಂತ ಹೇಳ್ಬೋದು. ಸ್ಟೋರಿ ರೈಟರ್ ಕೂಡ ಅವರೇ ಆಗಿದ್ದಾರೆ. ಅವರು ನಮ್ಮ ಕೊಡಗಿನ ಜನತೆಗೆ ಹೊಸ ಪರಿಚಯ ಏನಲ್ಲ, ನಮ್ಮ ಕೊಡಗಿನ ಹೆಣ್ಮಗ್ಳೇ ಆಗಿದ್ದಾರೆ. ಸೊ ಅವ್ರಿಗೂ ಕೂಡ ಅಷ್ಟೇ ಈ ಒಂದು ಸಿನಿಮಾದಲ್ಲಿ ತುಂಬಾನೇ ಕಾಂಟ್ರಿಬ್ಯೂಷನ್ ಅವ್ರದೇ ಇರೋದು ಮೇನ್ ಆಗಿ. ಮ್ಯಾಮ್, ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಇದ್ರ ಬಗ್ಗೆ? ಯಾವ ರೀತಿ ನಿಮ್ಗೆ ಇನ್ಸ್ಪೈರ್ ಇತ್ತು? ಇನ್ಸ್ಪೈರ್ ಅನ್ನೋದಕ್ಕಿಂತ ಇದು ಎಲ್ಲ ಹೆಣ್ಮಕ್ಳ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಒಂದು ಬ್ಲೌಸ್ ಅಂತಲ್ಲ, ಯಾವುದೇ ಅಟೈರ್, ಎಸ್ಪೆಷಲಿ ಚೂಡಿದಾರ್ ಇರ್ಬೋದು, ನಾವು ಸ್ಟಿಚಿಗೆ ಕೊಡ್ಲಿಕ್ಕೆ ಹೋಗಬೇಕಾದಾಗ ನಮ್ಮ ಮನಸ್ಸಲ್ಲಿ ಒಂದು ಒಳ್ಳೆ ಇಮ್ಯಾಜಿನೇಷನ್ ಇರುತ್ತೆ. ನಾನು ಇದನ್ನು ಒಂದು ಮೆಟೀರಿಯಲ್ ಸೆಲೆಕ್ಟ್ ಮಾಡುವಾಗಲೇ ನಾವು ಶುರು ಮಾಡಿರ್ತೀವಿ, ಇದನ್ನು ಈ ಪ್ಯಾಟರ್ನಲ್ಲಿ ಸ್ಟಿಚ್ ಮಾಡೋದು, ಇದನ್ನು ಇಲ್ಲಿಗೆ ಹಾಕ್ಕೊಂಡು ಹೋಗೋದು, ನಾನು ಇದಕ್ಕೆ ಈ ಥರನೇ ಹೋಗ್ತೀನಿ ಅಂತ ಹೇಳ್ಕೊಂಡು. ಸೊ ನಾವು ಅದನ್ನು ಆ ಒಂದು ಎಕ್ಸ್ಪೆಕ್ಟೇಷನಲ್ಲಿ ತೊಗೊಂಡು ನಮಗೆ ಪರಿಚಯ ಇರೋ ಅಥವಾ ಹೊಸ ಟೈಲರ್ ಜೊತೆ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತೀವಿ. ಸೊ ಹೊಲಿಗೆ ಕೊಟ್ಟು ಅದು ವಾಪಸ್ ಸಿಕ್ಕಾಗ ನಮಗೆ ಆಗುವಂತಹ ಒಂದು ನಾವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದು ಎಕ್ಸ್ಪೆಕ್ಟೇಷನ್ಗೆ ತಕ್ಕ ಬಾರದೆ ಹೋದಾಗ ನಮಗೆ ಆಗುವ ಫ್ರಸ್ಟ್ರೇಷನ್ನು ಯಾವ ಲೆವೆಲಲ್ಲಿ ಇರುತ್ತೆ ಅಂತ ಹೇಳಿದರೆ, ನಾವು ಆ ಟೈಲರನ್ನು ನಮ್ಮ ನೀವು ಕೂಡ ಇಮ್ಯಾಜಿನೇಷನಲ್ಲಿ ಹೊಡೆದು ಬಡ್ದು ಒಂದು ಲೆವೆಲಿಗೆ ಮರ್ಡರ್ ಮಾಡಿಬಿಟ್ಟಿರ್ತೀವಿ. ಅದನ್ನು ಎಕ್ಸಾಜುರೇಟ್ ಆಗಿ ಮಾಡಿದರೆ ಹೇಗಿರುತ್ತೆ? ಬಿಕಾಸ್ ಇದು ಎಲ್ಲ ಮನೆಯ ಕತೆ, ಎಲ್ಲ ಮನೆಯಲ್ಲಿರುವ ಪ್ರತಿಯೊಬ್ಬ ಹೆಂಗಸರ ರವಿಕೆ ರಗಳೆ ಪ್ರತಿಯೊಂದು ಮನೆಯಲ್ಲಿರೋದು. ಸೊ ಇದನ್ನು ನಾವು ಸಿನಿಮಾ ಮಾಡಿದರೆ ಹೇಗಿರುತ್ತೆ ಅಂತ ನಾನು ಇವ್ರಿಗೆ ಹೇಳಿದೆ. ಸೊ ಈ ಸೈಡ್ ಓಕೆ, ಚೆನ್ನಾಗಿ ಡೆವಲಪ್ ಮಾಡ್ತಾ ನೋಡೋಣ ಅಂತ ಮಾಡ್ತಾ ಈ ಸಪೋರ್ಟೆಡ್ ಮೀ. ಹಿಂಗೆ ಮಾಡ್ಕೊಂಡು ಹೋಗ್ಬೋದು, ಪ್ರತಿಯೊಂದು ಯಾವ ರೀತಿ ಒಂದು ಕ್ಯಾರೆಕ್ಟರ್ ಬಂದಾಗ ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ. ಸೊ ಫೈನಲಿ ಈ ರವಿಕೆ ರಗಳೆ ಒಂದು ಸಿನಿಮಾ ಕಥೆಯಾಗಿ, ಆಮೇಲೆ ಶೂಟ್ ಆಗಿ, ಸಿನಿಮಾ ಆಗಿ ಫೆಬ್ರವರಿ 16ಗೆ ಕರ್ನಾಟಕದಾದ್ಯಂತ ಚಿತ್ರಮಂದಿರಗಳಲ್ಲಿ ಇರುತ್ತೆ, ರಿಲೀಸ್ ಆಗ್ತಾ ಇದೆ. ಸೊ ಹೌದು, ಎಲ್ಲರಿಗೂ ಕೂಡ ಅಷ್ಟೇ ಮನೆಯಲ್ಲಿ ಈ ರೀತಿ ನೀವು ಹೇಳಿದಂಥ ಪ್ರಾಬ್ಲಮ್ 100 ಅಲ್ಲ 200% ಇದ್ದೇ ಇರುತ್ತೆ. ಬಟ್ ಯಾರು ಅದನ್ನ ಹೊರಗೆ ಹೇಳ್ಕೊಂಡಿರೋದಿಲ್ಲ.
ಸೊ ಇಂಥದನ್ನೇ ಒಂದು ಹೊರಗೆ ಹೇಳ್ಕೊಳ್ಬಾರ್ದು ಅಂತ ಅನ್ಕೊಂಡಿರ್ತೀವಿ. ಅಂದ್ರೆ ಇದೆಲ್ಲ ಆಸ್ ಯೂಶುವಲ್ ಎಲ್ಲರ ಮನೇಲಿ ಇದ್ದಿದ್ದೆ, ನನ್ಗೆ ಮಾತ್ರ ಅಲ್ಲ ಪ್ರಾಬ್ಲಮ್ ಅಂತ ನಾವೆಲ್ಲರೂ ಅನ್ಕೊಳ್ತೀವಿ. ಅಂಥದನ್ನೇ ಒಂದು ಇಶ್ಯೂ ಮಾಡ್ಕೊಂಡು ನೀವು ಅದರ ಬಗ್ಗೆ ಫಿಲಮ್ ಮಾಡಿದ್ದೀರಾ ಅಂದ್ರೆ ಎಲ್ಲರಿಗೂ ಕ್ಯೂರಿಯಾಸಿಟಿ ಜಾಸ್ತಿನೇ ಇದೆ, ಅದರಲ್ಲಿ ಸಂಶಯನೇ ಇಲ್ಲ. ಈ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಅತ್ಯುತ್ತಮ ನಟಿ ಅಂತಾನೆ ಹೇಳ್ಬೋದು ಗೀತಾ ಭಾರತಿ ಭಟ್ ಅವ್ರನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ನೀವು ಸಾಕಷ್ಟು ಕಡೆ ಹೇಳಿದ್ದೀರಾ ನಾನು ಸ್ಕ್ರಿಪ್ಟ್ ಬರೆಯೋ ಟೈಮಲ್ಲೇ ಇವರನ್ನ ಚೂಸ್ ಮಾಡಿದ್ದೆ ಅಂತ. ಯಾಕಂದ್ರೆ ಒಂದು ಫಿಲಮ್ ಅಂತ ಹೇಳಿದ ತಕ್ಷಣ ಡೈರೆಕ್ಷನ್ ಯಾವ ರೀತಿ ಬರುತ್ತೆ, ಸ್ಕ್ರಿಪ್ಟ್ ಎಲ್ಲ ಆದ್ಮೇಲೆ ನಾವು ಇದಕ್ಕೆ ಯಾರು ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ ಅಂತ ಮತ್ತೆ ಯೋಚನೆ ಮಾಡಿ ತುಂಬಾ ಸೆಲೆಕ್ಷನ್ ಎಲ್ಲ ಮಾಡೋದು ತುಂಬಾ ಪ್ರೊಸೀಜರ್ ಇರುತ್ತೆ ಅಲ್ವಾ. ಸೊ ಇದು ನೀವು ಫಸ್ಟೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಏನಾದ್ರ ಬಗ್ಗೆ? ಇಟ್ ಈಸ್ ಬಿಕಾಸ್ ಏನಾಗುತ್ತೆ, ಒಂದು ನಾರ್ಮಲ್ ಸ್ಟ್ರಕ್ಚರ್ ಇರುವ ಫೀಮೇಲ್ ಯಾರಾದರೂ ನಮಗೆ ನಾವು ಅದನ್ನು ಅಲ್ಲಿಗಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈಗ ಏನೋ ಒಂದು ಸ್ವಲ್ಪ ಸ್ಟಿಚ್ ಹೆಚ್ಚು ಕಮ್ಮಿ ಆದ್ರೂ ಅಥವಾ ಪ್ಯಾಟ್ರನ್ ಹೆಚ್ಚು ಕಮ್ಮಿ ಆದ್ರೂ ವಿ ವಿಲ್ ಅಡ್ಜಸ್ಟ್. ಬಟ್ ತುಂಬ ಸಪೂರ ಇದ್ದರೆ, ಸಣ್ಣ ಹಾಕಿದ್ರೆ ಅಥವಾ ಸ್ವಲ್ಪ ಪ್ಲಸ್ ಸೈಜ್ ಇದ್ದರೆ ಅವ್ರಿಗೇನಾಗುತ್ತೆ ಇಮಿಡಿಯೇಟಾಗಿ ಅದನ್ನು ರಿಪೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಥವಾ ಅವ್ರಿಗೆ ಬೇಕಾದಾಗ ಅದು ಅವೈಲೇಬಿಲಿಟಿ ಇರಲ್ಲ. ಆಗ ಅದು ತುಂಬ ಫ್ರಸ್ಟ್ರೇಟ್ ಆಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಒಂದು ಪ್ಲಸ್ ಸೈಜ್ ಅವ್ರು ಸಿಕ್ಕಿದಾಗ ನಾವು ಈ ವಿಚಾರವನ್ನು ಸ್ವಲ್ಪ ಫನ್ ಫಿಲ್ಡ್ ಆಗಿ ತೋರಿಸ್ಬೋದು ಅಂತ ನನಗೆ ತುಂಬ ಎಂಟರ್ಟೈನಿಂಗ್ ಆಗಿ ತೋರಿಸ್ಬೋದು ಅಂತ. ಆ್ಯಂಡ್ ಗೀತಾ ಭಾರತಿ ಅವರು ನನಗೆ ಸ್ಟೋರಿ ಬರೀಬೇಕಾದ್ರೇ ಯಾಕಿದ್ರು ಅಂತ ಹೇಳಿದ್ರೆ ಆಲ್ರೆಡಿ ಅವರು ಬ್ರಹ್ಮಗಂಟು ಮೂಲಕ ತುಂಬ ಶಿ ಇಸ್ ಪಾಪ್ಯುಲರ್ ಆಯಿತಾ. ಬ್ರಹ್ಮಗಂಟುನಲ್ಲಿ ಅವರ ಕ್ಯಾರೆಕ್ಟರ್ ಮೂಲಕ ತುಂಬ ಜನರ ಆಲ್ ಓವರ್ ಕರ್ನಾಟಕದ ಹೆಣ್ಮಕ್ಳನ್ನ ಅವ್ರು ಇನ್ಸ್ಪೈರ್ ಮಾಡಿದ್ದಾರೆ ಅವರ ಆ ಕ್ಯಾರೆಕ್ಟರ್ ಮೂಲಕ. ಆ್ಯಂಡ್ ಅವ್ರ ರಿಯಲ್ ಲೈಫಲ್ಲೂ ಕೂಡ ಅವರು ವೆಯ್ಟ್ ಲಾಸ್ ಮೂಲಕ ಇರ್ಬೋದು, ಅವರ ಲಿವಿಂಗ್ ಸ್ಟೈಲ್ ಇರ್ಬೋದು, ಅವರನ್ನು ಅವ್ರಿಗೆ ತೋರಿಸ್ಕೊಳ್ಳೋ ಸೆಲ್ಫ್ ಲವ್ ಮೂಲಕ ಅವರು ತುಂಬ ಇನ್ಸ್ಪೈರ್ ಆಗಿದ್ದಾರೆ. ಈ ಸಿನಿಮಾ ಮೂಲಕನೂ ಈ ಬ್ಲೌಸನ್ನು ಒಂದು ಎಳೆನಿಟ್ಕೊಂಡು ಈ ಸಿನಿಮಾದ ಮೂಲಕನೂ ಅವರೊಂದು ಇನ್ಸ್ಪಿರೇಷನ್ ಆಗುತ್ತಾರೆ ಈ ಸಿನಿಮಾದಲ್ಲಿ. ಸೊ ಅದಕ್ಕೆ ನನಗೆ ಒಂದು ಎಂಟರ್ಟೈನಿಂಗ್ ಎಲಿಮೆಂಟು, ಒಂದು ಅವ್ರ ಮೂಲಕ ಒಂದು ಫನ್ನಾಗಿ ಕಂಟೆಂಟನ್ನು ತೋರಿಸ್ಬೋದು ಅನಿಸ್ತು. ಅವ್ರ ಮೂಲಕ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ಟ್ರಾವೆಲ್ ಮಾಡಿಸ್ಬೋದು ಅಂತ ಅನ್ನಿಸ್ತು. ಸೊ ಶಿ ಈಸ್ ದ ರೈಟ್ ಆಪ್ಷನ್ ಬಿಕಾಸ್ ತುಂಬ ಸುಂದರವಾಗಿದ್ದಾರೆ ಅವರು, ತುಂಬ ಶಿ ಇಸ್ ವೆರಿ ಬ್ಯೂಟಿಫುಲ್. ಅವರೆಲ್ಲ ಎಕ್ಸ್ಪ್ರೆಷನ್ಗಳು ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಸೊ ದಟ್ ಇಸ್ ದ ರೀಸನ್ ಆ ಕ್ಯಾರೆಕ್ಟರ್ ಮೈಂಡಲ್ಲಿ ಇತ್ತು. ನೀವು ಅನ್ಕೊಂಡದ್ದೇ ಆ ಸಿನಿಮಾದಲ್ಲಿ ಹಾಗೆ ಮೂಡಿ ಬಂದಿದೆ ಅಂತ? 100%. ನಾನೇನು ವಿಜುವಲೈಸ್ ಆಗಿ ಬರ್ದಿದ್ದೆ ಅದನ್ನು ಇವರು ಅಷ್ಟೇ ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸರ್, ನೀವು ಈ ಟ್ರೈಲರ್ ರಿಲೀಸ್ ಆಗಿದ್ದ ಸ್ವಲ್ಪ ದಿನದಲ್ಲಿ ಸಾಕಷ್ಟು ವ್ಯೂಸ್ಗಳನ್ನು ಹೊಂದಿದೆ, ನಾವು ಕೂಡ ನೋಡಿದ್ದೀವಿ. ತುಂಬಾ ಎಲ್ರಿಗೂ ಕೂಡ ನಾನು ಅವಾಗಲೇ ಹೇಳಿದ್ದೆ ಒಂದು ರೀತಿಯ ಕ್ಯೂರಿಯಾಸಿಟಿಯನ್ನು ಮೂಡಿಸುವಂಥ ಒಂದು ಫಿಲಮ್. ಆ ಒಂದು ಟ್ರೈಲರಲ್ಲಿ ನಾವು ನೋಡುವಾಗ ಎಲ್ಲೋ ಒಂದು ಕಡೆ ಕಾಮಿಡಿ ಬರ್ತಾ ಇರುತ್ತೆ, ಎಲ್ಲೊಂದು ಕಡೆ ಕೋರ್ಟ್ ಹತ್ತಿರೋದನ್ನ ಕೂಡ ನಾವು ನೋಡಿದೀವಿ. ಅದು ಬ್ಲೌಸ್ ತಗೊಂಡು ಪೊಲೀಸ್ ಕೈಯಲ್ಲಿ ಇರುವಂಥದ್ದು, ಲಾಯರ್ ಕೈಯಲ್ಲಿ ಇರುವಂಥದ್ದು. ಸೊ ಅಲ್ಲಿವರೆಗೂ ತಲುಪುತ್ತಾ ಈ ಒಂದು ಬ್ಲೌಸ್ ಸ್ಟೋರಿ ಅಂತ ಹೇಳೋದೇ ಒಂದು ದೊಡ್ಡ ವಿಷಯ. ಎಲ್ಲೋ ಒಂದ್ ಕಡೆ ಈ ಟೈಲರ್ಗಳಿಗೆ ಸಮಸ್ಯೆ ಆಗ್ತಾ ಇದೆಯಾ, ಎಲ್ಲೋ ಅವರ ಅಭಿಪ್ರಾಯಗಳು ಹೇಗಿದೆ ಸರ್? ಅಂದ್ರೆ ಒಂದಷ್ಟು ಟೈಲರ್ಗಳು ನಮ್ಮ ಸ್ನೇಹಿತರು ಫೋನ್ ಮಾಡಿದ್ರು, ಸೂಪರ್ ಇದೆ ಸರ್ ಸಿನಿಮಾ ಅಂತ. ಇನ್ನೊಂದಷ್ಟು ಜನ ಮಾತಾಡ್ತಾ ಸ್ನೇಹಿತರಾದ ಕಾರಣ ಅವರಿಗೆ ಡೈರೆಕ್ಟ್ ಆಗಿ ಕೇಳಲಿಕ್ಕೆ ಆಗಿಲ್ಲ. ಬಟ್ ಟ್ರೈಲರ್ಗಳಿಗೆ ಏನೋ ಒಂದು ನಮ್ಮನ್ನೆಲ್ಲೋ ಕೆಟ್ಟದಾಗಿ ತೋರಿಸ್ತಾರಾ ಅಥವಾ ತೋರಿಸಿರ್ಬೋದಾ ಅಂತ ಡೌಟ್ಸ್. ಇದನ್ನ ನಾನು ಈ ಮೂಮೆಂಟ್ ಅಲ್ಲಿ ಏನ್ ಹೇಳ್ತೇನೆ ಅಂದ್ರೆ ಸಿನಿಮಾ ಬಂದು ನೋಡ್ಬೇಕು ಒಂದು. ಅಂಡ್ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ದ ಟೈಲರ್ಸ್, ಒಂದು ಸಿನಿಮಾ ಅಂತ ಹೇಳಿದ್ರೆ ಅದಕ್ಕೆ ಒಂದಷ್ಟು ಪ್ಲಸ್ ಎಕ್ಸಾಜುರೇಷನ್ಸ್, ಒಂದಷ್ಟು ಇವರನ್ನು ಬೈಯೋದು ಅವರನ್ನು ಬೈಯೋದು ಇಲ್ಲಿ ಅಂತಲ್ಲ, ಆ ಎಂಟರ್ಟೈನ್ಮೆಂಟ್ ಫಾರ್ಮ್ಯಾಟೇ ಅದು ಹಾಗೇನೆ ಇರಬೇಕು. ಮತ್ತೆ ಇನ್ನೂ ಒಂದು ಹೇಳುದೇನು, ಬರೀ ಟೈಲರ್ಗಳಿಂದ ಮಾತ್ರ ಅಲ್ಲ, ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ಆಗಿ ನಾವೇನು ರವಿಕೆ ಪ್ರಸಂಗ ಅಂತ ಹೇಳುವಾಗ ಆಬ್ವಿಯಸ್ಲಿ ಇಟ್ ಇಸ್ ಟೈಲರ್. ಅದು ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ಯಾರೇ ಇರ್ಬೋದು. ಹಂಗಂತ ನಮ್ಮ ರಿಯಲ್ ಲೈಫಲ್ಲೂ ಈಗ ನಾವೊಂದು ಕಾರ್ ಸರ್ವಿಸ್ಗೆ ಇಟ್ಟಿದ್ದೀವಿ, ತಾಲೂಕ್ ಲೆವೆಲ್ ಅಲ್ಲಿ ನಾನು ಹೇಳ್ತಾ ಇರೋದು, ಸಿಟಿ ಅಲ್ಲ. ನಮ್ಮ ಸಿನಿಮಾ ಕಂಪ್ಲೀಟ್ ತಾಲೂಕ್ ಲೆವೆಲ್ ಅಲ್ಲೇ ಇರೋದು. ಸೊ ಆವಾಗ ಆ ದಿನನೇ ಅವ್ರೇನು ಕಾರ್ ಕೆಲವೊಮ್ಮೆ ಕೊಡಲ್ಲ, ನೆಕ್ಸ್ಟ್ ಡೇನು ಕೊಡಲ್ಲ. ಆವಾಗ ಕಾರು ಗ್ಯಾರೇಜ್ ಮಾಲೀಕನಿಗೂ ಕಸ್ಟಮರ್ಗೂ ಎಷ್ಟೋ ಜಗಳಗಳಾಗಿದೆ. ಅವನನ್ನ ನಾನು ಬಿಡುದಿಲ್ಲ, ಅವನಿಂದ ನನ್ ಬಾಳ್ ಹಾಳಾಗಿದೆ. ಅದಾದ್ರೂ ಎಂತ, ಯಾರವನು, ಎಲ್ಲಿ, ಯಾವಾಗ? ಇಂಟ್ರೆಸ್ಟಿಂಗ್ ಕೇಸ್. ಇದರಲ್ಲಿ ಎಂತ ಉಂಟಾ, ಒಂದು ಬ್ಲೌಸ್ ಪೀಸ್ ಅನ್ನು ಹಿಡ್ಕೊಂಡು ಇಷ್ಟು ದೊಡ್ಡ ವಿಷಯ ಮಾಡೋದ? ವೇರ್ ಇಸ್ ಟೈಲರ್ ಚಂದ್ರ? ಬ್ರಿಂಗ್ ದಟ್ ಮಾಸ್ಟರ್. ಮಂಗಳಾರತಿಗೆ ಟೈಮ್ ಆಯ್ತಲ್ಲ, ಚಂದ್ರ ಬರ್ಲಿಲ್ಲಲ್ಲ.
ಚಂದ್ರ 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 ಟೈಲರ್ ಚಂದ್ರಣ್ಣ ದ ಮೋಸ್ಟ್ ವಾಂಟೆಡ್ ಮ್ಯಾನ್. 25 ಅಲ್ಲ 75 ಬೇಕಿದ್ರೆ ಸಹ ಓಡಿಸುವ. ಆದ್ರೆ ಹುಡುಗ ಚಂದ ಇರ್ಬೇಕು. ಅವ ನನಗೆ ಓಕೆ ಇಲ್ಲ. ಇನ್ನು ಎಷ್ಟು ಹುಡುಗರನ್ನ ನೋಡ್ಬೇಕು? ಅವ ಸಪುರ, ಇವ ಗಿಡ್ಡ, ಇವ ಬೊಡ್ಡ, ಈಗ ಇವ ಮೊಟ್ಟೆ. ಎಂತ ಚಂದ್ರಣ್ಣ ಈ ಸಲ ವೇಷ ಬೇಗ ಹಾಕಿದ್ದ? ನಿಮ್ಮ ಮಗಳನ್ನ ಕರೀರಿ, ನನ್ನ ಮಾನ ಮರ್ಯಾದೆ ಎಲ್ಲ ಕಡೆ ತೆಗೆದಿದ್ದಾರೆ. ಕೋರ್ಟಿಗೆ ನಾನು ಹೋಗ್ತೇನೆ, ಕೇಸ್ ನಾನು ಹಾಕ್ತೇನೆ. ನೀವೆಂತ ಅಪ್ಪನ? ನನ್ನ ಇಷ್ಟು ವರ್ಷದ ಸರ್ವಿಸ್ ಅಲ್ಲಿ ತಲೆ ಕೈ ಕಾಲು ಕತ್ತರಿಸಿ ತಂದಿಟ್ಟಿರೋದನ್ನ ನೋಡಿದ್ದೇನೆ. ಆದ್ರೆ ಇಂಥ ಐಟಮ್ ನೋಡಿರೋದು ಇದೇ ಫಸ್ಟ್. ನಂಗೆ ನ್ಯಾಯ ಬೇಕು ಸರ್. ಇದೆಂತದು ಪ್ರಾಣ? ನಿಮ್ಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀನಂದ್ರೆ, ಈ ಸಂಬಂಧ ಉಂಟಲ್ಲ, ಎಂತ ಸಂಬಂಧ? ಮಿಸ್ ರೆಪ್ರೆಸೆಂಟೇಷನ್ಗೆ ಮಾಸ್ಟರ್ಬೇಷನ್, ಕಂಡೆಮ್ಗೆ ಕಾಂಡಮ್ ಎಂತ ಚೆಕ್ ಮಾಡೋದಿಲ್ವಾ? ಈಗ ಡಾಕ್ಟರ್ ಹತ್ರ ಹೋದ್ರು ಅಷ್ಟೇ, ಅಥವಾ ಹಿಂಗೆ ಜನರಲ್ ಆಗಿ ಇದು ನಮಗೆ ಮಾಮೂಲು. ಈಗ ಕೋರ್ಟ್ ಕೇಸ್ಗಳಲ್ಲಾದ್ರೂ ಅಷ್ಟೇ, ಲಾಯರ್ ಹತ್ರ ಹೋದ್ರೆ ಪಾಪ ಹೊಸಬ್ಬ ಸಿನಿಮಾ ಎಲ್ಲ ನೋಡ್ಕೊಂಡು ಲಾಯರ್ ಹತ್ರ ಹೋಗಿಬಿಟ್ಟು ಕೇಸ್ ಕೊಟ್ಟು ನಾಳೆ ನಾಡದಲ್ಲಿ ನಂದು ನ್ಯಾಯ ಸಿಗುತ್ತೆ, ಜಡ್ಜ್ ನಂಗೆ ನ್ಯಾಯ ಕೊಡ್ತಾರೆ ಅಂದ್ರೆ ಅದಲ್ಲ. ಆ ಕೇಸ್ 6 ತಿಂಗಳು, 1 ವರ್ಷ, 2 ವರ್ಷ, ವರ್ಷಾನುಗಟ್ಲೆ ಹೋಗುತ್ತೆ. ಸೊ ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ಆಗಿ ನನಗೆ ಆ ಥರ ಯಾವುದೇ ಒಂದು ಮುಜುಗರಕ್ಕೀಡಾಗುವಂಥ ಯಾವುದೇ ಸನ್ನಿವೇಶ ಇಲ್ಲ. ಬಟ್ ಒಂದು ರವಿಕೆಯನ್ನು ಟೇಲರ್ ಹತ್ರ ಕೊಡಬೇಕಾದ್ರೆ, ನಾವು ಜನರಲ್ ಆಗಿ ಈ ಸಿನಿಮಾ ಮಾಡಬೇಕಾದ್ರೆ ಮಾಡಿದ ನಂತರ ಈಗ ಪ್ರಮೋಷನಲ್ಲೂ ಒಂದಷ್ಟು ಹೆಂಗಸರನ್ನು ಮೀಟ್ ಮಾಡ್ತಾ ಇದ್ದೀವಿ. 100ಕ್ಕೆ 95 ಜನರಿಗೂ ಅಂದ್ರೆ ಟೈಲರ್ಗಳ ಮಿಸ್ಟೇಕ್ ಅಂತ ಅಲ್ಲ, ಇದು ಅವರ ಬಾಡಿ ಲ್ಯಾಂಗ್ವೇಜು ಇರ್ಬೋದು, ಟೈಲರ್ಗಳು ಬ್ಯುಸಿ ಇದ್ದದಿರ್ಬೋದು, ಇಲ್ಲ ಟೈಲರ್ಗಳು ಕನ್ಫ್ಯೂಷನ್ ಇದ್ದದಿರ್ಬೋದು. ಲೇಡೀಸ್ಗಳು ಆಲ್ರೆಡಿ ಕನ್ಫ್ಯೂಷನ್, ಅವರಿಗೆ ಸಣ್ಣ 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 ವಿಷಯಗಳು ಇವತ್ತು ಹಿಂಗಿರ್ಲಿ, ನಾಳೆ ಹಿಂಗಾಗ್ಲಿ, ಇನ್ನೊಂದು ಯಾವ್ದೋ ಕಂಡ್ರೆ ಈಗ ಇವಳೆ ಒಂದು ಯಾವತ್ತೋ ಒಂದ್ಸಲ ಒಂದು ಗರಿಬೇಕು ಅಂತ ಹೇಳಿದ್ಲು, ಇನ್ನೊಂದ್ಸಲ ಅಯ್ಯೋ ಆ ಗರಿಬೇಡ, ಅದು ಬೇರೆ ಲೆವೆಲ್ಗೆ ಇರ್ಬೇಕು, ಹಿಂಗೆ. ಸೊ 100% ಮನೇಲಿ ನಮ್ಮ ಹಿರಿಯರನ್ನೇ ಕೇಳಿದ್ರೆ ಗೊತ್ತಾಗತ್ತೆ, ಅವ್ರು ಇಷ್ಟು ವರ್ಷದ ಅಂದ್ರೆ ನಮ್ಗಿಂತ ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರಿಗೆ. ಬ್ಲೌಸ್ ಹೋಲ್ಸ್ ಇರ್ಬೋದು ಅಥವಾ ಡ್ರೆಸ್, ಎಲ್ಲಿ ಕೇಳಿದ್ರು ಆ ಟೈಲರ್ ಸರಿ ಇಲ್ಲ, ಇವ್ರಿಗೆ ಹೊಲ್ದಿದ್ ಕರೆಕ್ಟ್ ಆಗಿಲ್ಲ, ಸ್ವಲ್ಪ ಇಲ್ಲಿ ಜಾರಿದೆ, ಸ್ವಲ್ಪ ಹತ್ತಿದೆ, ಹಿಂಗೆ ಅಭಿಪ್ರಾಯಗಳು ಹೇಳ್ತಾನೆ ಇರ್ತಾರೆ. ನಾನೇ ಎಷ್ಟೋ ಸಲ ನಮ್ಮ ಮನೇಲಿ ಹೇಳಿದೀನಿ, ನಿಮ್ಗೆ ಯಾರು ಹೊಲ್ದ್ರು ಸರಿನೇ ಆಗಲ್ಲ ಬಿಡಿ ಅಂತ ನಾವೇ ಹೇಳ್ಬಿಡ್ತೀವಿ ಲಾಸ್ಟಿಗೆ. ಇನ್ನೊಂದೇನು, ಬರೀ ಲೇಡೀಸ್ಗೆ ಮಾತ್ರ ಅಲ್ಲ ಮೇಡಮ್, ಜೆಂಟ್ಸಿಗೂ. ಈಗ ನಮ್ಮ ಫ್ಯಾಮಿಲಿಯಲ್ಲೇ ನಮ್ಮ ಚಿಕ್ಕಪ್ಪ ಇರ್ಬೋದು, ಫಾದರ್ ಇರ್ಬೋದು, ಇಲ್ಲ ಇಷ್ಟು ಅವ್ರಿಗೇನು ಇಲ್ಲಿ ಹಿಂಗೆ ಕೈ ಅಂತ ಹೇಳಿದ್ರೆ ಇಷ್ಟೇ ಇರ್ಬೇಕು, ಅವರು 1 ಇಂಚಲ್ಲಿ 1/4 ಇಂಚ್ ಆದ್ರೂ ಪುನಃ ಅಲ್ಲಿ ಈ ಶೋಲ್ಡರ್ ಹಿಂಗೇ ಇರ್ಬೇಕು. ನಮಗೆಲ್ಲ ಏನು ರೆಡಿಮೇಡ್ ಹಾಕಿ ಅಥವಾ ಈಗಿನ ಸಿಟಿಗಳಲ್ಲಿ ಒಂದಷ್ಟು ಆಗುತ್ತೆ, ಬಟ್ ಅವರಿಗೂ ಜೆಂಟ್ಸಿಗಳಿಗೂ ಇದಾಗುವ ಪ್ರಾಬ್ಲಮ್. ಬಟ್ ಇಲ್ಲಿ ನಾವು ರವಿಕೆ ಪ್ರಸಂಗ ಆಗಿದೆ, ರವಿಕೆ ರಗಳೆ ಆಗಿದೆ. ಹೆಸರಲ್ಲೇ ಕೇಳುವಾಗನೇ ನಾವು ಅನ್ಕೊಳ್ತೀವಿ ಇದೇನು ರವಿಕೆ ಪ್ರಸಂಗ ಅಂದ್ರೆ ಇಷ್ಟೊಂದು ಪ್ಯೂರ್ ಕನ್ನಡವನ್ನ ಯೂಸ್ ಮಾಡ್ಕೊಂಡು ಒಂದು ಟೈಟಲ್ ಇರೋದ್ರಿಂದ. ಇಲ್ಲಾಂದ್ರೆ ಸಾಧಾರಣ ಈಗ ಎಲ್ರಿಗೆ ಬೇಗ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನಾವು ಬ್ಲೌಸ್ ಅಂತಾನೆ ಯೂಸ್ ಮಾಡ್ತೀವಿ. ಈಗ ರವಿಕೆ ಅಂತ ಹೇಳೋದೇ ಕಡಿಮೆ ಆಗೋಗ್ಬಿಟ್ಟಿದೆ. ಅಂತದಲ್ಲೂ ಈ ಹೆಸರನ್ನ ಸೆಲೆಕ್ಟ್ ಮಾಡಿದೀರಾ ಅಂತ ಹೇಳಿದ್ರೆ ಅದರಲ್ಲೇ ಒಂದ್ ಸ್ವಲ್ಪ ಹೈಲೈಟ್ ಆಗ್ತಾ ಇದ್ದೀರಾ ನೀವು ಅಂತ ನನ್ಗೆ ಅನ್ಸುತ್ತೆ ಸರ್. ಹೌದು ಮೇಡಮ್, ಅದಕ್ಕೆ ತುಂಬಾ ನಾವು ಸಿನಿಮಾ ಶುರು ಮಾಡಬೇಕಾದ್ರೆ ಇದು ನಮ್ಮ ದೃಷ್ಟಿ ಮೀಡಿಯಾದಿಂದ ಪ್ರೊಡಕ್ಷನ್ ನಂಬರ್ 2 ಅಲ್ಲಿ ಶುರು ಮಾಡಿದ್ವಿ. ಸಿನಿಮಾ ಮುಗ್ದು ಪೋಸ್ಟ್ ಪ್ರೊಡಕ್ಷನ್ ಆಗ್ತಾ ಇತ್ತು. ಅಂಡ್ ನಮಗೆ ಇದಕ್ಕೆ ಸಾಹಿತ್ಯ ಕೊಟ್ಟಿದ್ದು ಕಿರಣ್ ಕಾವೇರಪ್ಪ ಅವರು. ಸೊ ನಮಗೊಂದು ಟೈಟಲ್ ಟ್ರ್ಯಾಕ್ ಬೇಕಿತ್ತು ಅವಾಗ, ಒಂದು ಪೆಪ್ಪೆ ಸಾಂಗ್ ಬೇಕಿತ್ತು. ಅಂಡ್ ಇವರಂತೂ ಬೇಕೇ ಬೇಕು, ರೈಟರ್ ಹೇಳ್ತಾ ಇರೋದು ಇಲ್ಲ ಇಲ್ಲಿಗೊಂದು ಲಾಸ್ಟಿಗೊಂದು ನಾವು ಈ ಫಾರ್ಮ್ಯಾಟ್ ಅಲ್ಲಿ ಕೊಡು, ಈ ಫಾರ್ಮ್ಯಾಟು ಈ ಸಿನಿಮಾದ್ದು ಇವಳೇ ಹೇಳಿದ್ದು ಈ ತರನೇ ಇರ್ಲಿ ಅಂತ. ಅಂದ್ರೆ ಇವಳಿಗೆ ನಾನೇ ಕ್ರೆಡಿಟ್ ಕೊಡ್ತೀನಿ. ಆಕ್ಚುಲಿ ನಾನು ಅವಳಿಗೆ ಡೈರೆಕ್ಷನ್ ಮಾಡು ಅಂತ ಹೇಳ್ತಾ ಇದ್ದೆ. ಅಂಡ್ ಐ ಆಮ್ ವೆರಿ ಪ್ರೌಡ್ ದಟ್ ಅವ್ರ ಪ್ರತಿ ಫ್ರೇಮ್ ಅಲ್ಲೂ ಪ್ರತಿ ದಿನ ನಮ್ ಜೊತೆನೆ ಕೂತು ನಾವು ಇಡೀ ಎಲ್ಲಾನು ಇನ್ವಾಲ್ವ್ಮೆಂಟ್ ಆಗಿ ಅಪ್ ಟು ಫಸ್ಟ್ ಪ್ರಿಂಟ್ ವರೆಗೂ ಅವಳ ಡೆಡಿಕೇಶನ್, ಅವಳ ಸ್ಯಾಕ್ರಿಫೈಸ್ ತುಂಬಾ ಇದೆ ಸಿನಿಮಾ ಮೇಕಿಂಗ್ ಬಗ್ಗೆ. ಅದು ಒಂದು. ಇನ್ನೊಂದು ಈ ಟೈಟಲ್ ಹೆಂಗ್ ಬಂತು ಅಂತ ಹೇಳಿದ್ರೆ, ಅದು ನಾವು ಒಂದು ಟೈಟಲ್ ಟ್ರ್ಯಾಕ್ ಬೇಕು. ಆವಾಗ ಏನೋ ಒಂದು ನಂಬರ್ ಸೆಲೆಕ್ಟ್ ಮಾಡಿದ್ವಿ, ಒಂದು ಬಿಟ್ ಈ ತರ ಇದ್ರೆ ಇರ್ಲಿ ಆಗ್ಬೋದು ಅಂತ. ಅವ್ರು ಕೊಟ್ರು ಫಸ್ಟ್, ತುಂಬಾ ಚೆನ್ನಾಗಿ ಬಂತ. ಅಂಡ್ ಅದ್ರ ಜೊತೆ ಅವರಿಗೆ ರಿಕ್ವೆಸ್ಟ್ ಮಾಡಿದೆ ಈ ಟೈಟಲ್ ಒಂದು ಬೇಕಣ್ಣ ಅಂತ. ಒಂದು 3 ಟೈಟಲ್ ಕೊಟ್ರು. ನಾವು ಅದರ ಮೊದಲು ತುಂಬಾ ಹುಡುಕಿದ್ವಿ. ಈಗ ಎಕ್ಸಾಂಪಲ್ ಇಂಗ್ಲಿಷ್ ಅಲ್ಲಿ ವೆರಿ ಈಸಿ, ಆ ಸ್ಟೋರಿ ಆಫ್ ಬ್ಲೌಸ್, ಬ್ಲೌಸ್ ಸ್ಟೋರಿ, ಈ ತರ ಯಾವುದೋ ಒಂದು. ಬಟ್ ಆಮೇಲೆ ಅಲ್ಲಿಗೆ ಬಂದ ಮೇಲೆ ನಮ್ಮ ಸಿನಿಮಾದ್ದು ಅದರಲ್ಲಿ ಒಂದು ಕತೆ ಅಥವಾ ಒಂದು ಹೊಸತನ ಇರಬೇಕು. ಪ್ಲಸ್ ಜನರಿಗೆ ಅದೊಂದು ಪರಿಶುದ್ಧ ಕನ್ನಡ, ನಮ್ಮ ಸಿನಿಮಾನು ಮಂಗಳೂರು ಕನ್ನಡ ಆ ರೀತಿಯಲ್ಲೂ ಇರಬೇಕು. ಬಿಕಾಸ್ ನಿಮಗೆ ನಾನು ಕೇಳ್ತಾ ಇರೋದು, ರವಿಕೆಗೆ ಎಷ್ಟೆಲ್ಲ ಹೆಸರಿದೆ ಮೇಡಮ್ ಹೇಳಿ? ಸಾಕಷ್ಟು ಹೆಸರುಗಳಿದೆ, ಬಟ್ ಸದ್ಯಕ್ಕೆ ಈಗ ಕನ್ನಡದಲ್ಲಿ ಬರೆಯುವುದು ನಾವು ಮಂಗಳೂರು ಕನ್ನಡ ಅಥವಾ ನಾವು ಹೇಳುದು ರವಿಕೆ, ಈ ಕಡೆ ಎಲ್ಲ ರೌಕೆ, ಉತ್ತರ ಕರ್ನಾಟಕ ಎಲ್ಲ ಕುಪ್ಸ,
ಜಂಪರ್, ಚೆನ್ನೈ ಸೈಡ್ ಹೋದ್ರೆ ಜಾಕೆಟ್, ಹಿಂದಿ ಹೋದ್ರೆ ಚೋಲಿ, ಇಂಗ್ಲಿಷ್ ಹೋದ್ರೆ ಬ್ಲೌಸ್. ಸೊ ಇದು ಹೆಂಗೆ ಆಗಿದೆ ಅಂದ್ರೆ ಎಷ್ಟೋ ಜನಕ್ಕೆ ಇದು ಫಸ್ಟ್ ಗೊತ್ತಾಗಿಲ್ಲ. ಕೆಲವರು ಕೇಳಿದ್ರು ಸರ್ ರವಿ .k ಹಾಕಿದ್ರು ಏನ್ ಪ್ರಸಂಗ ಅಂತ. ಬಟ್ ಲಕ್ಕಿಲಿ ನಮಗೆ ಏನಾಯ್ತು, ಈಗ ಈ ಸಿನಿಮಾದ ಮುಖಾಂತರ ರವಿಕೆ ಅಂತ ಕನ್ನಡದ ಆಡಿಯನ್ಸ್ ಗೆ ಅಂತೂ ನಾವು ಪಕ್ಕ ಗೊತ್ತಾಗಲ್ಲ ಸರ್. ಪೋಸ್ಟರ್ ನೋಡಿದ್ರೆ ಮಾತ್ರ ಓ ಇದು ಬ್ಲೌಸ್ ರಿಲೇಟೆಡ್ ಅಂತ ಆವಾಗ ಗೊತ್ತಾಗುತ್ತೆ, ಹೆಸರಲ್ಲಿ ಸಡನ್ ಗೊತ್ತಾಗಲ್ಲ. ನೀವ್ ಹೇಳಿದ ತರ ರವಿಕೆ ಪ್ರಸಂಗ ಇರಬಹುದು. ಸೊ ಒಂದು ಸಿನಿಮಾ ಅಂತ ಹೇಳಿದ್ರೆ ಅದಲ್ಲಿ ಸಾಂಗ್ಸ್ ಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಮೆಲೋಡಿ ಸಾಂಗ್ಸ್ ಇರ್ಬೋದು ಅಥವಾ ಡಿಜೆನೋ, ಈಗಂತೂ ತುಂಬಾನೇ ಟ್ರೆಂಡಿಂಗ್ ಆಗಿರುವಂತ ಒಂದೊಂದು ಸಾಂಗ್ ಗಳು ಬರ್ತಾ ಇದೆ. ಈ ರೀತಿ ನಮ್ಮ ಸಿನಿಮಾದಲ್ಲಿ ಯಾವ ಸಿಂಗರ್ಸ್ ಹೈಲೈಟ್ ಇದ್ದಾರೆ ಮತ್ತೆ ಯಾವ ಸಾಂಗ್ ಗಳನ್ನ ನೀವು ಎಷ್ಟು ಸಾಂಗ್ ಗಳನ್ನ ಯೂಸ್ ಮಾಡಿದ್ದೀರಾ ಸರ್? ಸಿನಿಮಾದಲ್ಲಿ ಟೋಟಲ್ 3 ಸಾಂಗ್ ಇದೆ. ಆಲ್ರೆಡಿ 2 ಸಾಂಗ್ ಅನ್ನು ನಾವು ಲಿರಿಕಲ್ ವಿಡಿಯೋಗಳನ್ನು ಬಿಟ್ಟಿದ್ದೀವಿ ಅಂಡ್ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಸಾಕಷ್ಟು ಜನರು ಕೇಳ್ತಾ ಇದ್ದಾರೆ. ಅಂಡ್ ರವಿಕೆ ಪ್ರಸಂಗ ಪೆಪ್ಪೆ ಸಾಂಗ್ ಒಂದು ಡ್ಯಾನ್ಸ್ ನಂಬರ್ ಅಂಡ್ ಗೀತಾ ಭಾರತಿ ಭಟ್ ಅವರು ಎಕ್ಸಲೆಂಟ್ ಡ್ಯಾನ್ಸ್ ಮಾಡಿದ್ದಾರೆ. ಅಂಡ್ ಸಿನಿಮಾದಲ್ಲಂತ ಅದು ನಿಮಗೆ ಅದು ಗುನ್ಗುತ್ತೆ ಅದೊಮ್ಮೆ. ಅಂಡ್ ಅದನ್ನು ಚೈತ್ರ ಮೇಡಮ್ ಹಾಡಿದ್ರು ಅಂಡ್ ಅದಕ್ಕೆ ಇವರು ಯಾರು ನಮ್ಮ ಚೇತನ್ ನಾಯಕ್ ಹಾಡಿದ್ರು. ಅಂಡ್ ಇನ್ನೊಂದು ಮೆಲೋಡಿ ಸಾಂಗ್ ಮನಸ್ಸಲ್ಲಿ ಜೋರು ಕಲರವ ಅಂತ, ಅದೊಂದು ಡ್ರೀಮ್ ಸಾಂಗ್ ಇದೆ ಸಿನಿಮಾದಲ್ಲಿ. ಅಂಡ್ ಅದನ್ನು ಮಾನಸ ಹೊಳ್ಳ ಅವರು ಹಾಡಿದ್ರು. ಇನ್ನೊಂದು ಎಕ್ಸ್ಕ್ಲೂಸಿವ್ ಅಂಡ್ ನಿಮ್ಮ ಇದೇ TV1 ಅಲ್ಲಿ ಹೇಳ್ತಾ ಇರೋದು ವೆರಿ ಎಕ್ಸ್ಕ್ಲೂಸಿವ್ ಸಾಂಗ್ ಅಂಡ್ ವೆರಿ ಇಮೋಷನಲ್. ಅದನ್ನು ನಾವು ಸಿನಿಮಾದಲ್ಲೇ ನೋಡಬೇಕು ಅಂತ ಇದೆ ನಮಗೆ. ಬಿಕಾಸ್ ಅದು ಜರ್ನಿ ಜೊತೆ ಸಿನಿಮಾದ ಸಾನ್ವಿ ಅಂತ ಹೇಳುವ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಆಗುತ್ತೆ. ನಾವೇನು ಮಾಂಟಾಜ್ ಅಂತ ಹೇಳ್ತೀವಿ, ಕಿರಣ್ ಕಾವೇರಪ್ಪ ಅವರು ಬರ್ದಿದ್ದು ಎಷ್ಟು ಚೆನ್ನಾಗಿ ಬರೆದ್ರು, ಜೋಗಿ ಸುನೀತಾ ಅವರು ಹಾಡಿದ್ರು ಅದನ್ನು. ಅಂಡ್ ಟೋಟಲ್ 3 ಸಾಂಗ್ ಅನ್ನು ವಿನಯ್ ಶರ್ಮಾ ಅವರು ಕಂಪೋಸ್ ಮಾಡಿದ್ರು. ಇಲ್ಲ ಮೇಡಮ್, ದಟ್ ಈಸ್ ಆಲ್ಸೋ ಒನ್ ಎಕ್ಸ್ಕ್ಲೂಸಿವ್ ಅಂಡ್ ನಿಮಗೆ ತುಂಬಾ ಒಂದು ಫೀಲ್ ಕೊಡುವಂತಹ ಇದು ಹಾಡು. ಅಂಡ್ ಪಿಕ್ಚರೈಸೇಷನ್ ಗೀತಾ ಅವರು ಎಕ್ಸಲೆಂಟ್ ಮಾಡಿದ್ದಾರೆ. ಅಂಡ್ ಇದಕ್ಕೆ ರೀ ರೆಕಾರ್ಡಿಂಗ್ ಮಾಡಿದವರು ರಮೇಶ್ ಕೃಷ್ಣ ಅವರು. ಇಷ್ಟು 3 ಸಾಂಗ್ಗಳನ್ನ ನೀವು ಅದ್ಭುತವಾಗಿ ಕೊಡ್ತಾ ಇದ್ದೀರಾ ನಮಗೆ. ನಾವು ಕೂಡ ಅಷ್ಟೇ ಕೇಳೋದಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀವಿ. ಜೊತೆಗೆ ಒಂದು ಸಿನಿಮಾದಲ್ಲಿ ಸಾಂಗ್ ಜೊತೆಗೆ ಎಮೋಷನ್ಸ್ ಇರುತ್ತೆ, ಹಾಸ್ಯಗಳು ಕೂಡ ಇರುತ್ತೆ. ಎಲ್ಲೊಂದು ಕಡೆ ಇದರಲ್ಲಿ ಜಾಸ್ತಿ ಕಾಮಿಡಿಗಳು ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹೌದಾ? ಎಲ್ಲರನ್ನೂ ಕೂಡ ನಗಿಸುವಂತ ಅಳಿಸುವಂತ ಸಿನಿಮಾ ಆಗಿದೆಯಾ ಇದು? 110% ಮೇಡಮ್. ಅಂದ್ರೆ ಈಗ ರೀಸೆಂಟ್ ಆಗಿ ನಮಗೆ ಬರೀ ಫ್ಯಾಮಿಲಿ ಆಡಿಯನ್ಸ್ ಅಂತ ಬರೋದು ತುಂಬಾ ಕಡಿಮೆ ಅಂದ್ರೆ ಫಿಲಮ್ಗಳು. ಈಗ ಏನಾಗಿದೆ, ಈಗ ಒಂದು ಥ್ರಿಲ್ ಅಂತ ಹೇಳಿ ಬಂದ್ರೆ ಎಲ್ಲ ಥ್ರಿಲ್ಲರ್ ಕಡೆಗೆ ಹೋಗ್ತಾರೆ. ಹಾರರ್ ಅಂದ್ರೆ ಈಗ ಹಾರರ್, ಈಗ ರೀಸೆಂಟ್ ಆಗಿ ನೀವು ನೋಡಿದ್ರೆ ಹಾರರ್ ಫಿಲಮ್ಸೇ ಇಲ್ಲ, ಹಿಂಗಿರುತ್ತೆ. ಸೊ ನಮ್ಮದೇನಾಯ್ತು, ನಮಗೊಂದು ರವಿಕೆ ಪ್ರಸಂಗ ಅಂತ ಮಾಡಬೇಕಾದ್ರೆ ಇದು 110% ಫ್ಯಾಮಿಲಿ ಎಂಟರ್ಟೈನರ್. ಇದು ಫ್ಯಾಮಿಲಿಗೆ ನೀವು ಕುಟುಂಬ ಸಮೇತವಾಗಿ ಅಪ್ಪ ಅಮ್ಮ ಬ್ರದರು ಸಿಸ್ಟರು ಅಜ್ಜ ಅಜ್ಜಿ ಅಂಡ್ ಮಕ್ಕಳು ಅಂದ್ರೆ ನಾನು ಹೇಳ್ತಾ ಇರೋದು ಹೈಸ್ಕೂಲ್ ಇದು ಹಿಂಗ್ ಬಂದ್ರೆ 110% ನಿಮಗೆ ಇದು 2 ಫೇಸ್ ಅಲ್ಲಿ ಇದೆ ಸಿನಿಮಾ. ತುಂಬಾ ಎಂಜಾಯ್ ಮಾಡ್ತೀರಿ. ಅಂಡ್ ಒಂದು ಕಡೆ ಎಲ್ಲೋ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ, ಒಂದು ಕಡೆ ಸಣ್ಣಕ್ಕೆ ಕಣ್ಣಲ್ಲಿ ಟಿಯರ್ಸ್ ಬರುತ್ತೆ, ಇನ್ನೊಂದು ಕಡೆ ನಿಮಗೊಂದು ಸಮಾಧಾನ ಫೀಲ್ ಬರುತ್ತೆ. ಇನ್ನೊಂದು ಹೇಳೋದಿದ್ರೆ ರವಿಕೆ ಬಗ್ಗೆ ನೀವು ಏನು ಯೋಚನೆ ಮಾಡಿದ್ದೀರಿ ನೀವು ಅಂತ ಹೇಳಿದ್ರೆ, ಜನರಲ್ ಆಗಿ ಈಗ ನಮಗೇನೆ ಎಲ್ಲ ಕೇಳಿದಿದೆ. ನಾನು ಊರವನಾಗಿ ರವಿಕೆ ಬ್ಲೌಸಾ ಇದರ ಪಿಕ್ಚರ್ ಅಂತ ಕರೆಕ್ಟ್ ಅಲ್ಲ ಮೇಡಮ್. ಬಟ್ ನಾನು ಹೇಳ್ತಾ ಇರೋದು ಈ ರವಿಕೆಯನ್ನು ನಾವು ನವದುರ್ಗಿಯರಲ್ಲಿ ಪ್ರಿಯವಾದ ಅಲಂಕಾರದ ವಸ್ತು, ಹೆಣ್ಣು ಮಕ್ಕಳಿಗೆ ಪ್ರಿಯವಾದ ಅಲಂಕಾರದ ವಸ್ತು. ಅರ್ಶಿನ ಕುಂಕುಮ ಜೊತೆ ಕೊಡೋದು ರವಿಕೆ ಪೀಸು. ಇದನ್ನು ನಾವು ಸಂಸ್ಕೃತಿಯಲ್ಲಿ ಸೀರೆಗೆ ಅಷ್ಟೊಂದು ಪ್ರಾಮುಖ್ಯತೆ ನಾವು ಕೊಟ್ಟಿದ್ದೀವಿ, ನಾವು ಮರ್ತು ಬಿಟ್ಟಿದೀವಿ. ಈ ಫೀಲ್ ಅಲ್ಲಿ ನಾವು ರವಿಕೆಯನ್ನು ನೋಡಿದ್ರೆ ಈಗ ನಮಗೆ ಏನ್ ಅನ್ಸುತ್ತೆ ಅಲ್ವಾ? ಸೊ ಈ ಫೀಲ್ ಅಲ್ಲಿ ಇದೆ ಸಿನಿಮಾ. ಸೊ ಆದ ಕಾರಣ ಕುಟುಂಬದವ್ರು ಎಲ್ಲರೂ ಬಂದ್ರೆ ಈ ರವಿಕೆ ಬಗ್ಗೆ ಇನ್ನೊಂದು ಪರ್ಸೆಪ್ಷನ್ ಓಪನ್ ಆಗುತ್ತೆ. ಅಂಡ್ ಇನ್ನೊಂದು, ಈ ರವಿಕೆಗೆ ಇಷ್ಟು ಇಂಪಾರ್ಟೆಂಟ್ ಇದೆಯಾ, ಇದ್ರ ಹಿಂದೆ ಒಂದು ಕನಸು, ಒಂದು ಜೀವನ, ಒಂದು ವುಮೆನ್ ಅಂತ ಬಂದ್ರೆ ವುಮೆನ್ ಎಂಪವರ್ಮೆಂಟ್ ವರೆಗೂ ಒಂದು ಸಣ್ಣ ಒಂದು ಎಳೆ ಹೋಗುತ್ತೆ. ಹೆಂಗೆ ಬ್ಲೌಸ್ ಅಲ್ಲಿ ಹುಕ್ ಅಂತ ಇದೆ ಹೇಳಿ, ಅಷ್ಟೇ ಮೇಡಮ್, ಅಷ್ಟೇ ಬೇಕು. ಹೌದು, ಜೀವನದಲ್ಲೂ ಅಷ್ಟೇ. ಅಪ್ಪ ಅಮ್ಮ, ಗಂಡ ಹೆಂಡತಿ, ಬಿಸ್ನೆಸ್ ಪಾರ್ಟ್ನರ್ಸ್. ದಟ್ ಈಸ್ ರೈಟರ್ ನನ್ನ ವೈಫ್ ಅಂತಲ್ಲ, ಎಕ್ಸಲೆಂಟ್ ಆಗಿ ಪೋರ್ಟ್ರೇ ಮಾಡಿದ್ದಾರೆ. ಜನಕ್ಕೆ ಕನ್ವಿನ್ಸ್ ಆಗುತ್ತೆ, ನೋಡಿದವರು 100ಕ್ಕೆ 100 ಜನ ಇದನ್ನು ಎಕ್ಸೆಪ್ಟ್ ಮಾಡ್ತಾರೆ, ಇಷ್ಟಪಡ್ತಾರೆ, ಖುಷಿ ಆಗುತ್ತೆ. ನಿಜವಾಗ್ಲೂ ಟ್ರೈಲರ್ ಅನ್ನೇ ಇಷ್ಟು ಜನ ಇಷ್ಟಪಟ್ಟಿದ್ದಾರೆ ಅಂದ್ಮೇಲೆ ಇನ್ನು ಸಿನಿಮಾ ರಿಲೀಸ್ ಆದ್ಮೇಲೆ ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಆ ಸಕ್ಸಸ್ನ ನಾನು ನಿಮ್ಮಲ್ಲಿ ನೋಡ್ಬೇಕು ಅಂದ್ರೂ ನಾನು ಇಷ್ಟಪಡ್ತೀನಿ.
ನೋ ಮೇಡಮ್, ದಿಸ್ ಇಸ್ ಇಲ್ಲೀಗಲ್. ಎಕ್ಸ್ಕ್ಯೂಸ್ ಮೀ, ನಿಮಗೆ ಮರವಿನ ಕಾಯಿಲೆ ಎಂತಾದ್ರೂ ಇದೆಯಾ? ಮಿಸ್ಟರ್ ಸುಬ್ರಹ್ಮಣ್ಯ, ರೈಸ್ ದ ಆಬ್ಜೆಕ್ಷನ್. ಆಬ್ಜೆಕ್ಷನ್. ಇವ ಒಬ್ಬ ಲಾಯರ್, ಇವರಿಗೆ ಒಂದು ಕ್ಲೈಂಟ್, ಇದು ಒಂದು ಕೇಸ್. ಬ್ರೇಕಿಂಗ್ ನ್ಯೂಸ್. ರಾತ್ರಿ ಸ್ಟೇಷನ್ ಮೆಟ್ಟಿಲೇರಿದ ಸಾನ್ವಿ ಎಂಬ ಹೆಣ್ಣು ಮಗಳಿಗೆ ಇನ್ಸ್ಪೆಕ್ಟರ್ ಹೇಳಿದ್ದಾದ್ರು ಏನು? ಅಯ್ಯೋ ಚೆನ್ನಕೇಶವ, ಮನುಷ್ಯ ಅಂತ ಹೇಳಿದ ಮೇಲೆ ಒಂದು ವಿಷಯ ಬರ್ತದೆ ಹೋಗ್ತದೆ, ಅಡ್ಜಸ್ಟ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಹೋಗುದಲ್ವಾ? ಅಲ್ಲ ಮೇಡಮ್, ಸೆಟ್ಲ್ ಆಗೋದು ಅಂದ್ರೆ ಮದ್ವೆ ಮಾತ್ರ. ಅಪ್ಪ, ಕೇಸ್ ವಾಪಸ್ ತಗೊಳ್ಳುವ ಅಂತ ಯೋಚನೆ ಮಾಡ್ತಿದ್ದೇನೆ. ಇಟ್ ಈಸ್ ದ ಕೇಸ್ ಆಫ್ ಎವ್ರಿ ಸ್ಟ್ರಗ್ಲಿಂಗ್ ಪರ್ಸನ್ ಲೈಕ್ ಮೀ ಆಸ್ ಅ ಲಾಯರ್. ಇಂಥ ಎಕ್ಸ್ಟ್ರಾರ್ಡಿನರಿಗಳನ್ನ ಅಟೆಂಪ್ಟ್ ಮಾಡುವ ಸಂದರ್ಭದಲ್ಲಿ ಇಂಥ ಘಟನೆಗಳು ಅಥವಾ ಇದಕ್ಕಿಂತ ಭಯಂಕರ ಘಟನೆಗಳು ನಡೆದು ಹೋಗುತ್ತವೆ ಅನ್ನೋದಕ್ಕೆ ಸಾಕ್ಷಿ ಈ ರವಿಕೆಯ ಪ್ರಸಂಗ. ಆಕ್ಚುಲಿ ಎಂತಾಯ್ತು? ಸಂಸಾರಾನೇ ಉಪ್ಪು ಹುಳಿ ಖಾರ ಸಿಹಿ ಕಹಿ 108 ಮಂಡೆ ಬಿಸಿ ಡ್ರಾಮಾ ಗಮ್ಮತ್ತಿಲ್ಲಿ. ನನ್ಗೆ ಅರ್ಜೆಂಟ್ ಆಗಿ ಸಪುರ ಆಗ್ಬೇಕಿತ್ತಲ್ಲ. ಕೊಬ್ಬು ಇದೆಯಲ್ಲ, ಕೊಬ್ಬು. ನಿಮ್ಮ ಹೆಸರೆಂತ? ಸುಬ್ಬು ಅಡ್ಡ ಹೆಸರು. ಸುಬ್ರಹ್ಮಣ್ಯ BALLB ಫುಲ್ ಹೆಸರು. ಚಂದ ಉಂಟು. ಹಾಗೆ ನಮ್ಮ ಈ ಒಂದು ಸಿನಿಮಾದಲ್ಲಿ ಹಿರಿಯ ಕಲಾವಿದರು ಕೂಡ ಇದ್ದಾರೆ. ಅವರ ಒಂದು ಸಹಕಾರ ನಿಮ್ಮೊಂದಿಗೆ ಹೇಗಿತ್ತು? ಎಲ್ಲರೂ ವೆರಿ ಕೋಆಪರೇಟಿವ್, ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರೀನಿಗೆ. ಆ್ಯಂಡ್ ನಮಗೆ ಪಾತ್ರಕ್ಕೆ ಯಾವ ರೀತಿ ಬೇಕಿತ್ತು, ಈಗ ಪದ್ಮಜರಾವ್ ಇರ್ಬೋದು, ಹನುಮಂತೇಗೌಡ ಇರ್ಬೋದು, ಅಥವಾ ಸುಮನ್ ರಂಗನಾಥ್ ಇರ್ಬೋದು, ಇವರೆಲ್ಲ ಒಂದು ಆಲ್ರೆಡಿ ಫೇಮಲ್ಲಿರುವ ಆ್ಯಕ್ಟರ್ಗಳು ಆ್ಯಂಡ್ ತುಂಬ ಎಕ್ಸ್ಪೀರಿಯನ್ಸ್ಡ್ ಇರುವ ಆ್ಯಕ್ಟರ್ಗಳು. ಅವರು ಬ್ಯುಸಿ ಇರೋರು. ಬಟ್ ನಮ್ಮ ಈ ಕಂಟೆಂಟಿಗೆ ಅವರೊಂಚೂರು ನಮಗೆ ಸೆಟಲ್ಡ್ ಆಗಿ ಮಾಡಬೇಕಿತ್ತು, ಒಂಚೂರು ಅಂಡರ್ ಪ್ಲೇ ಮಾಡಬೇಕಿತ್ತು. ಮಂಗಳೂರು ಲ್ಯಾಂಗ್ವೇಜನ್ನು ಅಡಾಪ್ಟ್ ಮಾಡ್ಕೊಳ್ಬೇಕಿತ್ತು. ನಾಟ್ ಓನ್ಲಿ ಲ್ಯಾಂಗ್ವೇಜ್, ಬಾಡಿ ಲ್ಯಾಂಗ್ವೇಜ್, ಕಾಸ್ಟ್ಯೂಮ್, ಅವರ ನಡೆ ನುಡಿ ಎಲ್ಲನೂ ಅದೇ ರೀತಿ ಬೇಕಿತ್ತು. ಸೊ ದೇ ಡಿಡ್ ಇಟ್. ಆ್ಯಂಡ್ ತುಂಬ ಪ್ರೀತಿಯಿಂದ ಮಾಡಿದ್ದಾರೆ ಅವರು, ತುಂಬ ಇಷ್ಟಪಟ್ಟು ತುಂಬ ಪ್ರೀತಿಯಿಂದ ಈ ಕಂಟೆಂಟ್ ಚೆನ್ನಾಗಿ ಆಗಬೇಕು, ನಾವು ಕೂಡ ಈ ಕಂಟೆಂಟ್ ಮೂಲಕ ಸಿನಿಮಾನ ಚೆನ್ನಾಗಿ ತೋರಿಸ್ಕೋಬೇಕು, ಈ ಕಂಟೆಂಟನ್ನು ಚೆನ್ನಾಗಿ ಬಿಂಬಿಸಬೇಕು ಅನ್ನೋ ಆ ಇಂಟೆನ್ಷನಿಂದನೇ ಪ್ರತಿಯೊಬ್ಬರು ಪರ್ಫಾರ್ಮ್ ಮಾಡಿದ್ದಾರೆ. ಪಾತ್ರಕ್ಕೆ ಅವರು ಜೀವ ತುಂಬಿದ್ದಾರೆ 100%. ತುಂಬಾನೇ ನ್ಯಾಯ ಒದಗಿಸಿದ್ದಾರೆ. ಎಲ್ಲೊಂದ್ ಕಡೆ ದಕ್ಷಿಣ ಕನ್ನಡದ ಭಾಷೆಯನ್ನ ಯೂಸ್ ಮಾಡೋದ್ರಿಂದ ಇನ್ನಷ್ಟು ಜನರಿಗೆ ಹತ್ರ ಆಗ್ತಾ ಇದ್ದೀರಾ ಅಂತ ಅನ್ಸುತ್ತೆ ನನಗೆ. 100% ಮೇಡಮ್, ಅಷ್ಟೇ ಹೊಸತನ ಇದೆ. ಎಲ್ಲೋ ನಮ್ಮ ಮನೆ ಪಕ್ಕದಲ್ಲೇ ಇದಾಗ್ತಾ ಇದೆ ಅನ್ನೋ ರೀತಿ ಫೀಲ್ ಬರೋದು ಸಹಜ. ನಾನು ನಿಮ್ಗೆ ಆಮೇಲೆ ಹೇಳುವಂತ ಇದ್ದೆ. ನಿಮಗೆ ಹೆಂಗಾಗುತ್ತೆ ಸಿನಿಮಾ ನೋಡಿದ್ರೆ ಮೇಡಮ್, ಈಗ ನೀವು ಒಂದು ಯಾವ್ದೋ ದಕ್ಷಿಣ ಕನ್ನಡದ ಫ್ರೆಂಡ್ ಮನೆಗೆ ಹೋಗಿದ್ದೀರಿ, ಒಂದ್ ತಿಂಗಳು ಅಲ್ಲಿ ಇದ್ರಿ, ಒಂದೆರಡು ತಿಂಗಳು ಎಕ್ಸಾಂಪಲ್ ಅಲ್ಲಿದ್ರಿ, ಅಲ್ಲಿ ಒಂದು ಆ ಸಾನ್ವಿ ಅಂತ ಹುಡುಗಿಯನ್ನು ನೀವು ನೋಡ್ತಾ ಇದ್ರಿ. 3rd ಪಾಯಿಂಟ್ ಇಂದ ಅವಳ ಜರ್ನಿ ಕಂಪ್ಲೀಟ್, ಅವ್ಳು ಏನೆಲ್ಲ ಆಯ್ತು, ಅದು ಒಳ್ಳೆ ಮೆಮೊರಿ ತಗೊಂಡು ನೀವು ಬರ್ತೀರಿ. ನೀವು ಇನ್ನೊಂದು ಫ್ರೆಂಡ್ ಜರ್ನಿನ ನಾನೇ ಬಂದು ಎಕ್ಸ್ಪ್ಲೈನ್ ಮಾಡೋ ರೀತಿ ಇರುತ್ತೆ ಅಂತ ಹೇಳ್ತೀರಾ. 110%. ಖಂಡಿತ ಅಂತ ಒಂದು ಎಕ್ಸ್ಪೀರಿಯನ್ಸ್ ನಾವು ಮಾಡ್ಲಿಕ್ಕೆ ಕಾಯ್ತಾ ಇದೀವಿ. ಅದು February 16 ಅಂತ ಹೇಳಿದ್ರಿ. ಸೊ ಎಲ್ಲೆಲ್ಲಿ ಸರ್ ಕರ್ನಾಟಕದಾದ್ಯಂತ ರಿಲೀಸ್ ಮಾಡ್ತಾ ಇದ್ದೀರಾ, ಹೇಗೆ? ರಿಲೀಸಿಂಗ್ ಬಂದ್ರೆ ನಮಗಿಬ್ಬರಿಗೂ ಭಯ ಇದೆ. ಬಟ್ ಜೊತೆಯಲ್ಲಿ ಅಂದ್ರೆ ಈ ಸಿನಿಮಾ ಮುಗಿಸಿ ಸೆನ್ಸರ್ ಮಾಡುವವರೆಗೆ ನಮ್ಮ ಕಂಟ್ರೋಲ್ ಅಲ್ಲಿ ಇದೆ ಇದು. ಅಂದ್ರೆ ನಾವು ಅಲ್ಲಿವರೆಗೆ ಎಕ್ಸ್ಪರ್ಟ್ಸ್, ನಮ್ಮ ಜರ್ನಿಯಲ್ಲಿ ಇಬ್ಬರಿಗೂ 10 years ಎಕ್ಸ್ಪೀರಿಯನ್ಸ್ ಇರುವ ಕಾರಣ ಇಲ್ಲಿವರೆಗೆ ನಮಗೆ ತುಂಬ ಖುಷಿಯಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಇವಾಗ ಗುಡ್ ನ್ಯೂಸ್ ಏನಾಯ್ತು ನಮಗೆ ಅಂತ ಹೇಳಿದ್ರೆ, ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ದಾರೆ. ಮಿಸ್ಟರ್ ಮಾರ್ಸ್ ಸುರೇಶ್ ಅಂತ, ಅಂದ್ರೆ ಸುರೇಶ್ ಅಂತ ಹೆಸರು, ಮಾರ್ಸ್ ಡಿಸ್ಟ್ರಿಬ್ಯೂಟರ್ಸ್. ಸೊ ಸಿಕ್ಕಿದ್ದಾರೆ. ಅಂಡ್ ಅವರು ನಮಗೆ ಏನೆಲ್ಲ ಹೆಂಗಾಗ್ಬೋದು, ಹೆಂಗಾಗಬೇಕು, ಕನ್ನಡ ಸೆಂಟರ್ ಏನು, ಎಲ್ಲಿ ಜನ ಬರ್ತಾರೆ, ಎಲ್ಲಿ ಕಮರ್ಷಿಯಲ್ಸ್ ಇದೆ, ಇದನ್ನೆಲ್ಲನೂ ಎಕ್ಸ್ಪ್ಲೇನ್ ಮಾಡಿಕೊಂಡು ನಾವು ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಹೇಳಿದ್ರೆ, ಒಳ್ಳೆ ಸೆಂಟರ್ಗಳು ನಮಗೆ ಸಿಗುತ್ತೆ. ನಾವು ಟ್ರೈ ಮಾಡ್ತಾ ಇದ್ದೀವಿ ಒಳ್ಳೆ ಸೆಂಟರ್ಗಳಲ್ಲಿ ಸಿನಿಮಾ ರಿಲೀಸ್ ಮಾಡೋಕ್ಕೆ. ಆ್ಯಂಡ್ ಜನ ಒಮ್ಮೆ ನಮ್ಮನ್ನು ಸಿನಿಮಾ ನೋಡಿದರೆ 100% ಇನ್ನೊಂದಷ್ಟು ಸೆಂಟರ್ಗಳು ಓಪನ್ ಆಗುತ್ತೆ ಅಂತ ಹೇಳುವ ಕಾನ್ಫಿಡೆನ್ಸ್ ಇದೆ. ಬಟ್ ಸೇಮ್ ಟೈಮ್ ನಮಗೆ ಭಯನೂ ಇದೆ. ಬಿಕಾಸ್ ಇವಾಗ ಜೊತೆಯಲ್ಲೇ ಒಂದು 10 ಸಿನಿಮಾಗಳು ಬರುತ್ತೆ. ಈಗ ನಮ್ಮ ರಿಲೀಸ್ ದಿನ February 16ಕ್ಕೆ ಒಂದು 6 ಸಿನಿಮಾಗಳಿವೆ. ಅಂದ್ರೆ ತಪ್ಪಿಲ್ಲ, ನಮ್ಮ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡುವವ್ರಿಗೆ ಎಲ್ಲೇ ಬೇಕು, ಒಳ್ಳೆ ಕಾಂಪಿಟೇಷನ್ ಇರಲಿ, ಆ್ಯಂಡ್ ಡಿಫ್ರೆಂಟ್ ಜಾನರ್ ಇರುತ್ತೆ. ಒಬ್ರು ಜನರಿಗೆ ಇವಾಗ ಫಿಲ್ಮ್ ಬೇಕು, ತುಂಬಾ ಜನ ಇಷ್ಟಪಡ್ತಾರೆ, ಎಲ್ಲರೂ ಥಿಯೇಟರ್ಗೆ ಹೋಗಿ
ಹೋಗಿ ನೋಡ್ತಾ ಇದಾರೆ ಇವಾಗಂತೂ. ಯಾಕಂದ್ರೆ ಅಲ್ಲಿ ಹೋಗಿ ನೋಡುವಂತ ಎಕ್ಸ್ಪೀರಿಯನ್ಸೇ ಬೇರೆ, ಮನೇಲಿ ಕೂತು ನೋಡೋದು ಬೇರೆ, ಥಿಯೇಟರ್ಗೆ ಹೋಗಿ ತಗೊಳ್ಳುವಂತ ಎಕ್ಸ್ಪೀರಿಯನ್ಸೇ ತುಂಬಾ ಇದಾಗಿರತ್ತೆ. ಯಾಕಂದ್ರೆ ನಾವು ಸಾಕಷ್ಟು ಬಾರಿ ಫಿಲಮ್ ನ ನೋಡುವಂತ ಒಬ್ಳು ಕೂಡ ನಾನು. ಅಲ್ಲಿರುವಂತ ಒಂದು ಎಫೆಕ್ಟ್ ಆಗಿರ್ಬೋದು, ಪ್ರತಿಯೊಂದು ಸೀನ್ ನ ನಾವು ಅದು ಕಣ್ಣಲ್ಲಿ ನಮ್ದು ಕ್ಯಾಪ್ಚರ್ ಆಗ್ಬಿಟ್ಟಿರುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಮೇಡಮ್, ಇವನ್ ಟೆಕ್ನಿಕಲ್ಲೂ ಅಷ್ಟೇ ಈ ಸಿನಿಮಾವನ್ನು ನಾವು ಥಿಯೇಟರ್ಗೋಸ್ಕರನೇ ಮಾಡಿದೀವಿ. ಫಸ್ಟ್ ಪ್ರಿಫರೆನ್ಸ್ ನಮ್ದು ಏನು ಅಂತ ಹೇಳಿದ್ರೆ ಥಿಯೇಟರ್. ಸೊ ಅದಕ್ಕೋಸ್ಕರ ಆ ಥಿಯೇಟರ್ ಸೆಟಪ್ಗೆ ಬಿಗ್ ಸ್ಕ್ರೀನಿಗೆ ಏನ್ ಬೇಕು, ಈಗ ಕ್ಯಾಮ್ರಾ ಸೆಟಪ್ ಇರ್ಬೋದು, ಯೂನಿಟ್ ಇರ್ಬೋದು, ಇದು ಯಾವುದು ಕಾಂಪ್ರಮೈಸ್ ಮಾಡದೆ ಜನರಿಗೆ ಬಿಗ್ ಸ್ಕ್ರೀನ್ ಅಲ್ಲಿ ಒಂದು ವಾವ್ ಫ್ಯಾಕ್ಟರ್ ಅನ್ನಿಸ್ಬೇಕು. ಬರುವಾಗ ಒಂದು ಒಳ್ಳೆ ಗುಡ್ ಫೀಲ್ ಇರಬೇಕು ಅಂತ ಹೇಳಿ ಅದು 100% ನಮಗೆ ಕಾನ್ಫಿಡೆನ್ಸ್. ಈ ಫಿಲಮ್ ಅಲ್ಲಿ ಸಂತೋಷ ಆಗಿರ್ಬೋದು, ದುಃಖ, ಕಾಮಿಡಿ ಎಲ್ಲವನ್ನು ಒಳಗೊಂಡಂತ ಒಂದು ಫ್ಯಾಮಿಲಿ ಎಂಟರ್ಟೈನರ್ ನ ನೀವು ನನಗೋಸ್ಕರ ಈಗ ಗಿಫ್ಟ್ ಮಾಡೋ ರೀತಿ ಕೊಡ್ತಾ ಇದ್ದೀರಾ. ಸೊ 16 ತನಕ ನಾವು ಕೂಡ ವೇಟ್ ಮಾಡ್ತಾ ಇದೀವಿ ಸರ್. ಅದರ ಜೊತೆಗೆ ನಾವು ಈ ಸಿನಿಮಾದ ಬಗ್ಗೆ ತಗೊಳ್ಳುವಾಗ ಎಲ್ಲೋ ಒಂದ್ ಕಡೆ ಟ್ರೈಲರ್ ಅಲ್ಲೇ ಆಲ್ರೆಡಿ ತುಂಬಾ ವ್ಯೂವರ್ಸ್ ಅನ್ನೆಲ್ಲ ನಾವು ಪಡ್ಕೊಂಡಿದೀವಿ. ಟೈಲರ್ಗಳ ಬಗ್ಗೆ ಕೂಡ ನೀವು ಹೇಳಿದ್ರಿ. ಎಲ್ಲೋ ಒಂದ್ ಕಡೆ ಇನ್ನಷ್ಟು ಲೇಡೀಸ್ಗಳು ಈ ಟೈಲರಿಂಗ್ ಬಗ್ಗೆನೋ ಅಥವಾ ಬ್ಲೌಸ್ ಬಗ್ಗೆ ವಾಯ್ಸ್ ರೇಸ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಇನ್ ಮುಂದೆ ಆದ್ರೂ ಹಂಗಲ್ಲ, 100% ಇವಾಗ್ಲೇ ಮಾಡ್ತಾರೆ ಪಾಪ. ಅಂಡ್ ಏನು ನೀವು ಫಸ್ಟ್ ಕ್ವಶನ್ ಹೇಳಿದಂಗೆ ಎಷ್ಟೋ ಹೆಂಗಸರಿಗೆ ಆ ಫೀಲಿಂಗ್ ಇರುತ್ತೆ, ಹೇಳಕ್ ಆಗಲ್ಲ. ಈವನ್ ಗಂಡಂದ್ರಿಗೆ ಹೇಳಲ್ಲ ಅಲ್ವಾ? ಈಗ ನಾವೆಲ್ಲ ಫ್ರೆಂಡ್ಸ್ ತರ ಇದ್ದೀವಿ, ಹೇಳ್ತೇವೆ, ಮಾಡ್ಕೊಳ್ಳಲ್ಲ ಅವರು ಅಂತ ಯಾರು ಹೇಳೋದಿಲ್ಲ. ಮಾಡ್ಕೊಳ್ತಾರೆ, ಅವರಿಗೂ ಅದು ಕನ್ವಿನ್ಸ್ ಅವ್ರಿಗೆ ಗೊತ್ತಾಗಿರಲ್ಲ. ಬಟ್ ಈ ಸಿನಿಮಾದಲ್ಲಿ ಅದು ಗೊತ್ತಾಗುತ್ತೆ. ಅದು ದೊಡ್ಡ ವಿಚಾರ ಅಂತ ಅನ್ಸಲ್ಲ, ಬಟ್ ಆಕ್ಚುಲಿ ಅದು ನಮ್ಗೆ ಹೆಣ್ಮಕ್ಳಿಗೆ ಬಂದ್ರೆ ದೊಡ್ಡ ವಿಚಾರ. ನಾವೆಲ್ಲೋ ಒಂದ್ ಕಡೆ ಫಾರ್ ಎಕ್ಸಾಂಪಲ್ ಒಂದು ಆನಿವರ್ಸರಿಗೆ ಒಂದ್ ಗಿಫ್ಟ್ ಕೊಟ್ಟಿರ್ತಾರೆ ಹಸ್ಬೆಂಡ್, ನಮ್ಗೆ ಅವ್ರ ಮುಂದೆ ನಮ್ಗೆ ಏನ್ ಬೇಕು, ಅವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಯುವರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಅಂತ ಒಂದ್ ಕಾಂಪ್ಲಿಮೆಂಟ್ ಬೇಕು. ನಮ್ಗೆ ಅದು ಹಾಕೊಳ್ಳಕ್ಕೆ ಆಗದಿದ್ದಾಗ ನಮ್ಗೆ ಎಷ್ಟು ಬೇಜಾರಾಗೋಗ್ಬಿಡುತ್ತೆ ಅಂತ ಹೇಳಿದ್ರೆ, ತುಂಬಾ ನಿರಾಸೆ ಲೈಫ್ ಅಲ್ಲಿ ಏನಿಲ್ಲ ಅಂತ ಅನ್ಸ್ಬಿಡುತ್ತೆ. ಆ ಮೂಮೆಂಟ್ 100% ಅನ್ಸುತ್ತೆ. ಸೊ ಆ ಒಂದು ಫೀಲ್ ನಿಮ್ಗೆ ಈ ಕಾನ್ಸೆಪ್ಟ್ ಮೂಲಕ ಬರುತ್ತೆ. ಇಟ್ ಇಸ್ ವಿ ಆರ್ ನಾಟ್ ಸೇಯಿಂಗ್ ನೀವು ಇನ್ನು ಹೋರಾಟಕ್ಕೆ ಸಿದ್ಧ ಆಗಿ ಈ ತರ ಹೇಳ್ತಿಲ್ಲ, ಬಟ್ ತಮ್ಮನ್ನು ತಾವು 100% ಈ ಸಿನಿಮಾದ ಮೂಲಕ ನೋಡ್ಕೊಳ್ತಾರೆ. ದಿಸ್ ಇಸ್ ನಾನು ಇದೊಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ. ಸಾನ್ವಿ ಅನ್ನೋ ಕ್ಯಾರೆಕ್ಟರ್ದು ಎವ್ರಿ ಲೈಫ್ ಸ್ಟೆಪ್ ಅನ್ನ ಈ ಹೆಣ್ಮಕ್ಳು ಎಲ್ಲರೂ ಜೀವಿಸಿರ್ತಾರೆ. ಸೊ ತುಂಬಾ ಕನೆಕ್ಟ್ ಆಗ್ತೀವಿ ಸಿನಿಮಾದಲ್ಲಿ. ಖಂಡಿತವಾಗ್ಲಿ ಇಂಥ ಒಂದು ಸೂಕ್ಷ್ಮವಾದ ವಿಚಾರವನ್ನ ನೀವು ತಗೊಂಡು ಒಂದು ಸ್ಕ್ರಿಪ್ಟ್ ರೈಟಿಂಗ್ ಮಾಡಿದ್ದೀರಾ. ಎಷ್ಟು ದಿನಗಳ ಕಾಲವನ್ನ ತಗೊಂಡ್ರಿ ಅಥವಾ ತಿಂಗಳು ತಗೊಂಡ್ರಾ, ಹೇಗೆ ಬರೀಲಿಕ್ಕೆ? 30 to 40 days ತಗೊಂಡಿದ್ದೀನಿ. ಇದರಲ್ಲಿ ಸಾಕಷ್ಟು ಮಂದಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಗಳನ್ನ ಕೂಡ ಹೇಳಿರ್ಬೋದಲ್ವಾ? ಅಂದ್ರೆ ಮುಂಚೆಯಿಂದನೇ ಗೊತ್ತಲ್ಲ, ನಮ್ಗೇನೆ ನೋಡಿ ನೋಡಿ ಹೇಳಿ ಕೇಳಿ ನಮ್ಮ ಅಮ್ಮ ಇರ್ಬೋದು ಅಥವಾ ನಮ್ಮ ಅತ್ತಿಗೆ ಇರ್ಬೋದು ಅಥವಾ ನಮ್ಮ ಸಿಸ್ಟರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾವಾಗ ಡ್ರೆಸ್ ಸ್ಟಿಚ್ ಮಾಡಿ ಹಾಕೋ ಕಾಲದಿಂದನೇ ನಮ್ಗೆ ಸಮಸ್ಯೆಗಳು ನೂರಿದೆ. ಬಟ್ ಬ್ಲೌಸ್ ಇನ್ನೊಂಥರ ಸಮಸ್ಯೆಗಳು, ಬ್ಲೌಸ್ ಪುರಾಣಗಳಂತೂ ಸಿಕ್ಕಾಪಟ್ಟೆ. ನೀವು ಟೈಲರ್ ಅಂಗಡಿಗೆ ನಾವು ಹೊಲಿಗೆ ಕೊಟ್ಟಿದ್ದು ಹೋಗಿದ್ದಾಗ ಇನ್ನೊಬ್ರು ಬಂದಿರ್ತಾರೆ, ಇದ್ ಯಾಕೆ ಹಿಂಗ್ ಹೊಲ್ದ್ರಿ, ಇದ್ ಯಾಕೆ ನಿನ್ನೆ ಇವತ್ತು ಬೇಕು ಅಂತ ಹೇಳಿದ್ರೆ ನಾಳೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ನನ್ಗೆ ಇವತ್ತು ಫಂಕ್ಷನ್ಗೆ ಎಲ್ಲಿಂದ ಕೊಡ್ತೀರಾ? ಅಲ್ಲಿ ಫುಲ್ ವಾರ್ ಆಗ್ತಾ ಇರುತ್ತೆ. ರಶ್ ಇರುವ ಟೈಮ್ ಅಲ್ಲಿ ಇವ್ರು ಹೇಳಿದ ಡಿಸೈನ್ ಅವ್ರಿಗೆ ಅಂಡ್ ವಾಟ್ ಹ್ಯಾಪನ್ಸ್, ಬರೀ ಪಾಪ ಟೈಲರ್ದೇ ಮಿಸ್ಟೇಕ್ ಅಂತ ಹೇಳಕ್ಕಾಗಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಒಂದು ಹೊಲಿಲಿಕ್ಕೆ ಕೊಟ್ಟು ಬಂದಾಗ ನಮ್ಮ ದೇಹದಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿರುತ್ತೆ. ಅದ್ರ ಜೊತೆಗೆ ನಮ್ಗೆ ಬಂದ ಮೇಲೆ ಇದು ಒಂಚೂರು ಹಿಂಗ್ ಮಾಡಿದ್ರೆ ಸಾಕಲ್ಲ ಅಂತ ಫೋನ್ ಮಾಡಿ ಅವ್ರಿಗೆ ಕನ್ಫ್ಯೂಸ್ ಮಾಡಿರ್ತೀವಿ. ಅದ್ ಇನ್ನೊಂದೇನೋ ಒಂದು ಹಾಕಿ ಅಂತ ಕನ್ಫ್ಯೂಸ್ ಮಾಡಿ ಒಟ್ಟಲ್ಲಿ ಮಿಕ್ಸ್ಚರ್ ಆಗಿ ಸಿಕ್ಕಿರುತ್ತೆ. ಬಟ್ ಫ್ರಸ್ಟ್ರೇಷನ್ ಎಲ್ಲ ಅವ್ರ ಮೇಲೆ ತಿರ್ಸ್ಕೊಳ್ತಾ ಇರ್ತಾರೆ. ಅವ್ರೊಬ್ಬರೇ ಸಿಗೋದು, ಬೇರೆ ಯಾರ ಹತ್ರ ಹೇಳಿ ನಮ್ಗೆ ಏನು ಯೂಸ್ ಆಗಲ್ಲ ಅಂತ ಗೊತ್ತಾದಾಗ ನಾವೆಲ್ಲ ಹಾಗೆ ಮಾಡ್ಬಿಡ್ತೀವಿ. ಎಲ್ಲೊಂದ್ ಕಡೆ ನಮ್ಗೆ ಫ್ಯಾಮಿಲಿ ಡಾಕ್ಟರ್ ಅಂತ ಇರ್ತಾರೆ ಅಥವಾ ಫ್ಯಾಮಿಲಿ ಕೋರ್ಟ್ ಗೆ ಸಂಬಂಧಿಸಿದ ಲಾಯರ್ ಇರ್ತಾರೆ. ಇನ್ನು ಅದೇ ತರ ಫ್ಯಾಮಿಲಿ ಮೇಕರ್ ಒಬ್ರು ಬೇಕು ಅಂತ ನಮ್ಗೆ ಅನ್ಸುತ್ತೆ. ಲೈಫ್ ಟೈಮಿಗೆ ಒಬ್ಬರೇ ಟೈಲರ್ ಹತ್ರ ಹೋಗ್ತೇವೆ ನಾವು. ಅವ್ರು ಎಷ್ಟೇ ಹಾಳು ಮಾಡ್ಲಿ ಸ್ಟಿಲ್ ಅವ್ರ ಲಾಸ್ಟ್ ಟೈಮ್ ನೀವು ಸರಿ ಮಾಡಿಲ್ಲ, ಈ ಸತಿ ಸರಿ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಬರಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋಗ್ತೀವಿ. ಹೌದು. ಸೊ ಆ ತರದೊಂದು ಟೈಲರ್ ನಮಗೆ ಬೇಕು ಎಲ್ರಿಗೂ ಅಲ್ವಾ? ಸೊ ಇಂಥ ಒಂದು ಸೂಪರ್ ಆಗಿರುವಂತಹ ಹೆಸರನ್ನ ಹೊಂದಿರುವಂತಹ ಈ ಒಂದು ಸಿನಿಮಾ ಫೆಬ್ರವರಿ 16ನೇ ತಾರೀಕು ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಆಗ್ಲಿ ಅಂತ ಕೂಡ ನನ್ನ ಆಶಯ. ಸಾಕಷ್ಟು ಸಕ್ಸಸ್ಫುಲ್ ಅನ್ನ ಗಳಿಸ್ಕೊಂಡು ನಿಮ್ಮ ಮುಂದಿನ ಸಿನಿಮಾಗಳು ಕೂಡ ಯಶಸ್ವಿ ಆಗ್ಲಿ, ಇನ್ನಷ್ಟು ಒಳ್ಳೆ ಸಿನಿಮಾಗಳನ್ನ ನಮ್ಮ ಜೊತೆ ಕೊಡಿ. ಅದರ ಜೊತೆಗೆ ಸಂತೋಷ್ ಅವ್ರಿಗಂತೂ ಈ ಒಂದು ಸಿನಿಮಾ ಹೊಸದೇನಲ್ಲ, ಡೈರೆಕ್ಷನ್ ಹೊಸದಲ್ಲ, ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಇಂದ ಹಿಡಿದು ಶಾರ್ಟ್ ಫಿಲಮ್ ಆಗಿರ್ಬೋದು ಅಥವಾ ಬೇರೆ ಬಿಗ್ ಸ್ಕ್ರೀನ್ ಫಿಲಮ್ಗಳನ್ನ ಕೂಡ ಮಾಡಿದಿರಾ. ಈ ರವಿಕೆ ಪ್ರಸಂಗ ಅನ್ನೋದು ತುಂಬಾ ಸ್ಪೆಷಲ್ ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀರಿ, ಯಾಕೆ ಸರ್?
ಅಂದ್ರೆ ವೈಫ್ ಸ್ಕ್ರಿಪ್ಟ್ ಮಾಡಿ ಬರ್ದಿರೋದ್ರಿಂದ ಸ್ಪೆಷಲ್ ಅಂತ ಅನ್ಕೊಳ್ತೀರಾ ಹೇಗೆ? ಇಲ್ಲ, ವೈಫ್ ಇಲ್ಲಿ ಬರಲ್ಲ ಮೇಡಮ್. ಪ್ರೊಫೆಷನಲಿ ತಕೊಂಡ್ರೆ ಒಂದು ಇಲ್ಲಿ ಒಳ್ಳೆ ಸಬ್ಜೆಕ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು ಪರ್ಸನಲಿ ಹೇಳೋದಿದ್ರೆ. ಆ್ಯಂಡ್ ಎರಡನೇದು, ನನ್ನ ಈ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಸಿನಿಮಾ ಮೇಕಿಂಗ್ಗೆ ನಂಗೆ ಯೂನಿವರ್ಸ್ ಸಾಥ್ ಕೊಟ್ಟಿದೆ. ನಂಗೆ ಏನು ಬೇಕಿತ್ತು, ನಮ್ಮ ಆಸ್ ಎ ಡೈರೆಕ್ಟ್ರು ಇಷ್ಟು ದಿನದಲ್ಲಿ ಶೂಟ್ ಆಗಬೇಕು ಆಗಿದೆ, ಇಂಥ ಆಕ್ಟರ್ಗಳು ಬೇಕು ಆಗಿದೆ, ಇಂಥ ಪೋಸ್ಟ್ ಪ್ರೊಡಕ್ಷನ್ ಸಿಗಬೇಕು ಆಗಿದೆ, ಹೀಗೆ ಸೆನ್ಸರ್ ಆಗಬೇಕು ಅದು ಆಗಿದೆ. ಅಂದ್ರೆ ಇದ್ರ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಿನಿಮಾದಲ್ಲಿ ಸಕ್ಸಸ್ ಅಂತ ಹೇಳೋದು ತುಂಬಾ ಮ್ಯಾಟರ್. ನಾವು ಎಷ್ಟೋ ಅಡ್ವರ್ಟೈಸ್ಮೆಂಟ್ ಮಾಡಿರ್ತೀವಿ, ಕಾರ್ಪೊರೇಟ್ ಫಿಲಮ್ಸ್ ಮಾಡಿರ್ತೀವಿ, ಎಷ್ಟೋ ಕಡೆ ಈ ಆಡ್ ನಾನು ಡೈರೆಕ್ಟ್ ಮಾಡಿದ್ದು ಅಂತ ಜನ ನಂಬದೇ ಇಲ್ಲ. ಯಾಕಂದ್ರೆ ಅಲ್ಲಿ ಯಾರ್ದು ಹೆಸರು ತೋರ್ಸಲ್ಲ, ತೆರೆಮರೆಯ ಹಿಂದಿನ ಕಾಯ ಹಾಗೆ. ಸಿನಿಮಾನು ಅಷ್ಟೇ ಸರ್, ಹಿಂದಿನ ಸಿನಿಮಾ ಯಾವ್ದು ರಿಲೀಸ್ ಆದ್ದು ಅಂತ ಹೇಳಿದ್ರೆ, ಯಾವ್ದು ಅಂತ ಹೇಳಿದ್ರೆ ಬಂತ ಸಿನಿಮಾ ಏನಲ್ಲ, ನಮ್ಮ ಫ್ಯಾಮಿಲಿ ಅವರೇ. ನಾನು ಹೇಳ್ತಾ ಇರೋದು ನನ್ನ ಮಾತ್ರ ಅಲ್ಲ, ಒಬ್ಬ ಸಿನಿಮಾ ಮೇಕರ್ ಲೈಫಲ್ಲಿ ಅದು ಹೆಂಗಿರುವ ಹರ್ಟ್ ಅಂತ ಹೇಳಿದ್ರೆ ಅದನ್ನ ನಾವು ಅಂದ್ರೆ ಆ ರೆಕಗ್ನೈಸ್ ಆಗಲ್ಲ. ಒಂದು ಅದು ಓಕೆ, ನಮ್ಮದೀಗ ಎಕ್ಸಾಂಪಲ್ ಅದು ಬಿಟ್ಟು ನಾವು ಚೆನ್ನಾಗಿ ದುಡಿತಾ ಇದ್ದೀವಿ, ಚೆನ್ನಾಗಿ ಮಾಡ್ತಾ ಇದ್ದೀವಿ, ಅದು ಬೇರೆ. ಬಟ್ ಆ ಸಕ್ಸಸ್ ಅನ್ನು ರೆಕಗ್ನೈಸ್ ಮಾಡುವ ರೀತಿ ಜನರು ಒಂದು, ಇನ್ನೊಂದು ಆ ಟೈಮಲ್ಲಿರುವ ನಮ್ಮ ಫೇಸ್ ನಮಗೇನಾಗುತ್ತೆ, ಆ ಒಂದು ಅಯ್ಯೋ ಇದು ವರ್ಕ್ ಆಗಿಲ್ಲ, ಅದು ವರ್ಕ್ ಆಗಿಲ್ಲ, ಇದು ವರ್ಕ್ ಎಸ್ ಎಷ್ಟೋ ಜನ ಹಿಂಗೆ ಸಿನಿಮಾ ಮೇಕರ್ ನನ್ನ ಲೈಫಲ್ಲಿ ಮಾತ್ರ ಅಲ್ಲ. ಅಂಥದ್ರಲ್ಲಿ ಈ ರವಿಕೆ ಪ್ರಸಂಗದ ಬಗ್ಗೆ ಏನು ಕಾನ್ಫಿಡೆನ್ಸ್ ಅಂದ್ರೆ, ಸಿನಿಮಾವನ್ನು ನಾವು ಪ್ರಾಪರ್ ಸ್ಕ್ರಿಪ್ಟಿಗೆ ಏನು ಬೇಕು ಅದನ್ನು ನಾವು ಚಂದ ಹೇಗೆ ಪ್ರೊಡಕ್ಷನ್ ಮಾಡ್ಬೋದು, ಹೇಗೆ ಕ್ಯಾಸ್ಟಿಂಗ್ ಮಾಡ್ಬೋದು, ಹೇಗೆ ಕಂಪ್ಲೀಟ್ ಆಗಿ ಒಂದು ಪ್ಯಾಕೇಜ್ ಫುಲ್ ಮೀಲ್ಸ್ ತರ ಕೊಡ್ಬೋದು, ಅದು ನಾವು 100% ನಂಗೆ ಲಕ್ಕಿಲಿ ಎಲ್ಲ ರೀತಿಯಲ್ಲೂ ನಮ್ಮ ರೈಟರ್ ಇಂದ ಹಿಡಿದು ಕ್ಯಾಸ್ಟಿಂಗ್ ಇಂದ ಹಿಡಿದು ಟೆಕ್ನಿಷಿಯನ್ಸ್ ಇಂದ ಹಿಡಿದು ಫಂಡರ್ಸ್ ಇಂದ ಹಿಡಿದು ಡಿಸ್ಟ್ರಿಬ್ಯೂಟರ್ ವರೆಗೆ ದೊರಕಿದೆ ಮೇಡಮ್. ಇದರಲ್ಲಿ ನಂಗೊಂದು ಈಗಲೇ ಖುಷಿ ಇದೆ, 100% ನಮಗೆ ಖುಷಿ ಇದೆ. ಈಗ ಇನ್ನೊಂದೇನು ಜನರಿಗೆ ಹೇಳ್ತಾ ಇರೋದು, ಫೆಬ್ರವರಿ 16 ಸಿನಿಮಾ ರಿಲೀಸ್ ಆಗ್ತಿದೆ, ಇಷ್ಟಪಟ್ಟು ಮಾಡಿದ್ದೇವೆ. ನೀವು ಒಂದಷ್ಟು ಸಿನಿಮಾಗಳನ್ನು ಪ್ರೋತ್ಸಾಹಿಸಿದ್ದೀರಿ ಇಲ್ಲಿವರೆಗೆ, ಆ್ಯಂಡ್ ಸಿನಿಮಾಗಳನ್ನು ನೋಡ್ತಾ ಇದ್ದೀರಿ. ಕನ್ನಡ ಒಂದು ಸಿನಿಮಾ, ಇಂಥ ಸಿನಿಮಾಗಳಿಗೆ ಒಂದು ಈಗ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಕಂಟೆಂಟ್ ಓರಿಯೆಂಟೆಡ್ ಅಂತ. ಥಿಯೇಟರ್ಗೆ ಬಂದು ನೋಡಿದ್ರೆ ನೀವು 110% ಲೈಕ್ ಮಾಡ್ತೀರಾ. ಯಾಕಂದ್ರೆ ಇದು ನಂದೇ ಸ್ಟೋರಿ, ಒಂದು ಕುಟುಂಬ ಸಮೇತ ನೋಡಬಹುದು, ಇದರಲ್ಲಿ ಹೊಸತನ ಇದೆ, ಒಳ್ಳೆ ಆಕ್ಟರ್ಗಳಿದೆ. ಅಂಡ್ ನಮ್ಮ ಟ್ರೈಲರ್ ಅಲ್ಲಿ ಇರೋದು ಏನಿದೆ ಅದು ಮಾತ್ರ ಅಲ್ಲ, ಅದು ಅದರ ಡಬಲ್ ತ್ರಿಬಲ್ ಧಮಾಕ ಇದೆ ಹೌದು. ಸೊ ಅದನ್ನು ನಾನು ಕೇಳ್ಕೊಳ್ಳೋದಷ್ಟೇ, ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದೇವೆ, ದಯವಿಟ್ಟು ಪ್ರೋತ್ಸಾಹಿಸಿ, ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂಡ್ ಆಶೀರ್ವದಿಸಿ ಅಂತ ಕೇಳ್ಕೊಂಡು. ಎಲ್ಲಾ ಸಿನಿಮಾ ತರನ ಇದ್ರಲ್ಲೂ ಕೂಡ ಕಹಾನಿ ಮೇ ಟ್ವಿಸ್ಟ್ ಹೇ ಅಂತ ಹೇಳೋ ತರ ಇದ್ರಲ್ಲೂ ಏನಾದ್ರೂ ಟ್ವಿಸ್ಟ್ ಗಳಿದೆಯಾ? ಸೂಪರ್ ಟ್ವಿಸ್ಟ್ ನಿಮಗೆ 2 ಮೇಜರ್ ಟ್ವಿಸ್ಟ್, 2 ಮೇಜರ್ ಟ್ವಿಸ್ಟ್ ಇನ್ ಸಿನಿಮಾ, ಹೈ ಇಂಟೆನ್ಸಿಟಿ, 2 ಮೇಜರ್ ಟ್ವಿಸ್ಟ್. ಅಂದ್ರೆ ಅದು ಸಿನಿಮಾ ನೋಡ್ಬೇಕು. ಬಟ್ ಟ್ವಿಸ್ಟ್ ಅಂತ ಹೇಳಿದ್ರೆ ಇನ್ನು ನೀವು ಪಿಕ್ಚರ್ ರಿಲೀಸ್ ಆಗಿ ಅರೆ ಸರ್ ನಂಗೆ ಟ್ವಿಸ್ಟ್ ಗೊತ್ತೇ ಆಗಿಲ್ಲ ಅಂತ ಕೇಳಿದ್ರೆ ಇಲ್ಲ, ಹಂಗಲ್ಲ. ಇಂಟೆನ್ಸಿಟಿ ಇದೆ, ತುಂಬಾ ಇಂಟೆನ್ಸಿಟಿ ಇದೆ. ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಈ ರೀತಿ ಆಗತ್ತೆ ಅಂತ, ಬಟ್ ಅದು ಹಾಗಲ್ಲ. ಮೇನ್ ವೇನೆ ಚೇಂಜ್. ಇವಾಗ ನಿಮ್ಗೆ ಅನ್ಸುತ್ತೆ ಬ್ಲೌಸ್ ಇಟ್ಕೊಂಡು ನೀವ್ ಏನ್ ಮಾಡಿದಾರೆ ಏನು ಅಂತ ಒಂದು ಕ್ಯೂರಿಯಾಸಿಟಿ ಇದೆ ಅಲ್ವಾ, ಲಾಸ್ಟಿಗೆ ಏನಾಗುತ್ತೆ ಅಂತ, ಅದು ತುಂಬಾ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆ ಲಾಸ್ಟ್ ನೋಡಿ. ಓ ಈ ರೀತಿ ಅಂದ್ರೆ ಸಿನಿಮಾ ಪ್ಯಾಟರ್ನ್ ಅಲ್ಲಿ ಹೇಳೋದಿದ್ರೆ, ಆ ಸಿನಿಮಾಕ್ಕೊಂದು ಗ್ರಾಫ್ ಇರುತ್ತೆ, ಹಿಂಗೆ ಇಷ್ಟು ಟೈಮಲ್ಲಿ ಒಂದು ಹಿಂಗ್ ಬೇಕು, ಒಂದು ಟಕ್ಕ ಬ್ರೇಕ್ ಇವನ್ ಬೇಕು, ಒಂದು ಸಾಂಗ್ ಬೇಕು, ಒಂದು ಟಕ್ ಕಾಮಿಡಿ ಬೇಕು, ಒಂದು ಟರ್ನಿಂಗ್ ಪಾಯಿಂಟ್ ಬೇಕು ಅಂತ, ಅಂಡ್ ಕ್ಲೈಮ್ಯಾಕ್ಸ್ ಅಂತ. ಸೊ ಅಲ್ಲಿವರೆಗೆ ನಿಮ್ಮನ್ನು ಬ್ಲೌಸ್ ಅಲ್ಲಿರೋ ಹುಕ್ ತರನೇ ಕನೆಕ್ಟ್ ಮಾಡುತ್ತೆ. ಖಂಡಿತ. ಈ ಒಂದು ಸಿನಿಮಾಕ್ಕಾಗಿ ಪ್ರಚಾರ ಹೇಗ್ ನಡೀತಾ ಇದೆ ಸರ್? ಟೀ ಶರ್ಟ್ ಹಾಕೊಂಡಿದ್ದೀನಿ, ಟೀ ಶರ್ಟ್ ಇಬ್ರು ಹಾಕೊಂಡು ನಾವಂತೂ ಹಿಂದೆ ಇವಾಗ ನಮ್ಮ ಕಾರು ಬಿಟ್ಟು ನಾವು ಬಸ್ಸಲ್ಲಿ ಹೋಗೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋಗೋದು. ಹೌದು, ಎಲ್ಲಾ ಪ್ಲಾಟ್ಫಾರ್ಮ್ಸ್ ಗಳು ಜನರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಚಾರ 100% ಎಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಪ್ರಚಾರ ಕಾರ್ಯ ಅಂತ ಹೇಳಿದ್ರೆ ನಮ್ಮ PRO ಆಗಿ ಸುಧೀಂದ್ರ ವೆಂಕಟೇಶ್ ಸರ್ ಇದ್ದಾರೆ. ಸೊ ಅವರು ನಮಗೆ ಒಂದು 10 ವರ್ಷದಿಂದ ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್ ಗೆ ಸಾಥ್ ಕೊಡ್ತಾನೆ ಇದ್ದಾರೆ. ಅಂಡ್ ಇದು ಬಿಟ್ಟು ನನ್ನ ಎಲ್ಲಾ ಮೀಡಿಯಾ ಸ್ನೇಹಿತರು, ನಾವು ಮೀಡಿಯಾಗಳಲ್ಲಿ ವರ್ಕ್ ಮಾಡಿದ ಕಾರಣ ಎಲ್ಲಾ ಮೀಡಿಯಾ ಸ್ನೇಹಿತರು
ತುಂಬ ಇಷ್ಟಪಟ್ಟು ನಮಗೆ ಸಾಥ್ ಕೊಡ್ತಾ ಇದ್ದಾರೆ. ಅಂಡ್ ಹೊಸಬ್ರನ್ನ ನಾವು ಎಲ್ಲೆಲ್ಲ ಮೀಟ್ ಮಾಡ್ತಾ ಇದ್ದೀವಿ ಅವರು ಇಷ್ಟಪಟ್ಟು ಸಾಥ್ ಕೊಡ್ತಾ ಇದ್ದಾರೆ. ಅಂಡ್ ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಮ್ಮ ಕೈಲಾದಷ್ಟು ಮ್ಯಾಕ್ಸಿಮಮ್ ಪುಷ್ ಮಾಡ್ತಾ ಇದ್ದೀವಿ. 360 ಡಿಗ್ರಿ ಆಫ್ ಅಡ್ವರ್ಟೈಸ್ಮೆಂಟ್ ಏನಿದೆ, ಬ್ರ್ಯಾಂಡಿಂಗ್ ಏನಿದೆ ಅದನ್ನ ಮಾಡ್ತಾ ಇದ್ದೀವಿ. ಸೊ ಇನ್ನು ನೀವುಗಳಾದ್ರೂ ಅಷ್ಟೇ ಜನರಿಗೆ ತಲುಪಿಸಬೇಕು. ಅಂದ್ರೆ ಮೀಡಿಯಾ ಇಸ್ ತುಂಬಾ ಮೇನ್ ಬ್ರಿಡ್ಜ್, ಒಂದು ಕಂಟೆಂಟ್ ಜನರಿಗೆ ತಲುಪೋದಕ್ಕೆ ಮೇನ್ ಬ್ರಿಡ್ಜ್ ಮೀಡಿಯಾಗಳು. ಅದು ಡಿಫ್ರೆಂಟ್ ಟೈಪ್ ಆಫ್ ಮೀಡಿಯಾಸ್, ಒಂದು ಪ್ರಿಂಟ್ ಇರ್ಬೋದು, ಟಿವಿ, ವೆಬ್, ಡಿಜಿಟಲ್, ಯೂಟ್ಯೂಬರ್ಸ್, ಆಲ್. ಸೊ ನಿಮ್ ಮೂಲಕ ನಮ್ಮನ್ನ ತಲುಪಿಸಿ ಅಂತ ಮೀಡಿಯಾ ಜೊತೆ ನಾವು ನಿಮಿಗೂ ಪ್ರೌಡ್ ಇರುತ್ತೆ ಮೇಡಮ್. ನೀವು ಸಕ್ಸಸ್ ಪಾರ್ಟಿಯಲ್ಲಿ ನೀವು ಇನ್ನೊಂದು ಇಂಟರ್ವ್ಯೂ ಮಾಡಬೇಕು ನಮ್ಮನ್ನು. ಅದನ್ನೇ ನಾನು ಅವಾಗ್ಲೇ ಹೇಳಿದೆ, ನಾವು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತೇವೆ ಈಗ ಸಿನಿಮಾ ಬಗ್ಗೆ ಹೇಳಿ ಅಂತ. ಖಂಡಿತ ಸಿನಿಮಾ ನೋಡಿದ್ಮೇಲೆ ಆಕ್ಚುಲಿ ನೀವು ನಮ್ಮನ್ನ ಕೇಳ್ತೀರಾ ಹೇಗಿತ್ತು ಅಂತ ಅಲ್ವಾ. ನೀವು ಕೇಳಕ್ಕೂ ಮುಂಚೆ ನಾವೇ ಎಕ್ಸ್ಪೆಕ್ಟ್ ಮಾಡಿದೀವಿ, ನೀವು ಇಷ್ಟು ಹೇಳಿದ್ಮೇಲೆ ಈ ಸಿನಿಮಾ ಈ ರೀತಿ ಇರಬಹುದು, ಇಷ್ಟು ದಿನ ಥಿಯೇಟರ್ ಅಲ್ಲಿ ಓಡಬಹುದು ಅಂತ ನಾವು ಮನಸ್ಸಲ್ಲಿ ಅನ್ಕೊಂಡಿದೀವಿ. ನಾವು ಅನ್ಕೊಂಡಂಗೆ ಆಗ್ಲಿ ಅಂತ ಕೇಳ್ಕೊಡ್ತೀನಿ. ಕೊನೆಯದಾಗ ಒಂದು ಪ್ರಶ್ನೆ ಮೇಡಮ್ಗೆ. ಸೊ ನೀವು ಆಕ್ಚುಲಿ ಇಂಥ ಒಂದು ಸ್ಕ್ರಿಪ್ಟ್ ಬರೆದಿದ್ದು ಫಸ್ಟ್ ಟೈಮ್ ಅನ್ಸುತ್ತೆ ಅಲ್ವಾ, ಸಿನಿಮಾಗಾಗಿ ಇಷ್ಟು ತಗೊಂಡ್ ಬರೆದಿರಾ. ಸೊ ಫ್ಯಾಮಿಲಿ ಟೈಮ್ ಜೊತೆ ಇದನ್ನ ಹೇಗೆ ನಿಭಾಯಿಸಿದ್ರಿ ಅಂತ ಇದೊಂದು ಪರ್ಸನಲ್ ಕ್ವೆಶನ್ ಆಕ್ಚುಲಿ. ನಮ್ಮ ಫ್ಯಾಮಿಲಿನೇ ಯಾವತ್ತು ಪ್ರೊಡಕ್ಷನ್ ಅಲ್ಲೇ ಇರ್ತೀವಿ ನಾವು. ಅಂದ್ರೆ ನಮ್ದು ಈಗ ಬೇಸಿಕಲಿ ದೃಷ್ಟಿ ಮೀಡಿಯಾಸ್ ಪ್ರೊಡಕ್ಷನ್ ಹೌಸ್. ನಾವು ಆಡ್ಸ್ ಮಾಡ್ತಿರ್ತೀವಿ, ಕಾರ್ಪೊರೇಟ್ ಮೂವೀಸ್ ಮಾಡ್ತಾ ಇರ್ತೀವಿ, ಬೇರೆ ಸಿನಿಮಾಗಳು ಮಾಡ್ತಾ ಇರ್ತೀವಿ, ಡಾಕ್ಯುಮೆಂಟರೀಸ್ ಮಾಡ್ತಾ ಇರ್ತೀವಿ. ಸೊ ಅಲ್ಲೇ ಅದೇ ಎನ್ವೈರನ್ಮೆಂಟ್ ನಮ್ಗೆ ಎಲ್ರಿಗೂ ಅಡ್ಜಸ್ಟ್ ಆಗೋ. ಮನೆ ಸೆಪರೇಟ್ ಅಂದ್ರೆ ವರ್ಕ್ಸ್ ಇಲ್ಲ ಇಲ್ಲ ಇಲ್ಲ, ಮಕ್ಕಳು ಸ್ಟಡೀಸ್ ಅದ್ರ ಮಧ್ಯೆ ಇದು ಬರಿಬೇಕು, ಕಾನ್ಸಂಟ್ರೇಷನ್ ಚೇಂಜ್ ಆಗ್ಬಿಟ್ರೆ ನಮ್ಗೆ ಬರೀಲಿಕ್ಕೆ ಒಂದು ನಾನು ಇದರ ಇಂಟರ್ಫಿಯರ್ ಮಾಡ್ತೀನಿ. ನನ್ನ ಹೆಂಡತಿ ಅಂತ ಅಲ್ಲ, ಸೊ ವೆರಿ ತುಂಬಾ ತುಂಬಾ ಖುಷಿ ಆಗ್ತದೆ. ಸೊ ಅಂದ್ರೆ ನಾನು ಈಗ ಇಲ್ಲಿ ಇವತ್ತು ನಮ್ಮ ಮಗ ಇಲ್ಲ, ಅಂದ್ರೆ ನಮ್ಮ ಮಡಿಕೇರಿಯಲ್ಲಿ ನಾವು ಶೂಟ್ ಮಾಡ್ತಾ ಇರುವ ಕಾರಣ. ಸೊ ಇಲ್ಲದಿದ್ರೆ ಎವ್ರಿ ಇಂಟರ್ವ್ಯೂ ಜೊತೆಯಲ್ಲಿ ಅಂದ್ರೆ ಹೆಂಗೆ ಇರುದು ಅಂದ್ರೆ ನಾನು ಇರ್ಬೇಕು ಅಂತೆಲ್ಲ ಹೇಳ್ತಾ ಇರೋದು, ಶೂಟಿಂಗ್ ಅಲ್ಲೂ ಅಷ್ಟೇ. ಸೊ ಅವನ್ ಇನ್ನೂ ಸಣ್ಣದಿದ್ದ ಅವಾಗ. ಸೊ ಪ್ರತಿದಿನ ಅವನ್ ಜೊತೆಯಲ್ಲೇ ಇರ್ತಿದ್ದ, ಮಗಳು ಜೊತೆಯಲ್ಲೇ ಸ್ಕೂಲ್ಗೆ ಹೋಗುದು ಬರೋದು ಇದಾಗ್ತಿತ್ತು. ಅಂದ್ರೆ ಇವ್ರಿಬ್ರು ನಮ್ ಜೊತೆಯಲ್ಲೇ ಹಿಂಗಾಗಿದೆ. ಸೊ ಎನಿ ಟೈಮ್ ನಾವು ಶೂಟ್ಗೆ ಹೋಗುದು ದಟ್ ಯೂಸ್ಡ್ ಆಗಿದೆ. ಅಂಡ್ ಇವಳನ್ನಂತೂ ನಾನು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಆ ಒಂದು ಅವಳ ಪ್ಯಾಷನ್ ಟುವರ್ಡ್ಸ್ ದ ವರ್ಕ್, ಇನ್ನೊಂದು ಈಗ ಡೆಡಿಕೇಶನ್, ಇನ್ನೊಂದು ಇವಾಗ ನಾವು ಡಿಸೈಡ್ ಮಾಡ್ಬಿಟ್ವಿ. ನಾವು ಇವಾಗ 10-12 ವರ್ಷ ಆಗಿ ನಾವು ಒಂಥರ ಹಿಂಗೆ ಒಂದು ಕಿಕ್ ನಮಗೆ ನಾವು ಮಾಡ್ಕೊಂಡ್ವಿ. ಇಲ್ಲ ನಾವು ಇವಾಗ 1 or 2 years 3 years ನಾವು ಚಂದ ಪಿಕ್ಚರ್ ಕೊಡುವ, ಮ್ಯಾಕ್ಸಿಮಮ್ ಎಫರ್ಟ್ ಹಾಕುವ, or else then we'll relax and Coorg or anywhere. ಆ ತರ ಅಂದ್ರೆ ಇದು ವೆದರ್ ಇಟ್ ಈಸ್ ಅ ಸೂಪರ್ ಹಿಟ್, ಸೂಪರ್ ಸಕ್ಸಸ್ ಆರ್ ನಾಟ್ ಆಲ್ಸೋ. ನಾವು ಅಂದ್ರೆ ನಮ್ಮ ಪ್ರೊಫೆಷನ್ ನಾವು ಒಮ್ಮೆ ಫುಲ್ ಪ್ಲಜ್ ಅಲ್ಲಿ ಟ್ರೈ ಮಾಡುವ ಅಂತ 100% ಹಾಕಿ ನೋಡುವ, ಬಾಕಿ ಎಲ್ಲ ಜನರಿಗೆ ಬಿಟ್ಟಿದ್ದು ದೇವರಿಗೆ ಬಿಟ್ಟಿದ್ದು ಅಂತ ಹೇಳ್ತೀರಾ. ಅಂಡ್ ಅಟ್ ದ ಸೇಮ್ ಟೈಮ್ ಈಗ ನಾನ್ ಮಾಡ್ದೆ ಅಂತ ಇವ್ರು ಹೇಳ್ತಾರೆ, ಸಪೋರ್ಟ್ ಕೂಡ ಇಂಪಾರ್ಟೆಂಟ್. ಈಗ ಮಕ್ಳು ಕೋಆಪರೇಟಿವ್, ಅವ್ರು ಹುಟ್ಟಿದಾಗ್ಲೇ ಅವ್ರಿಗೆ ಅಭ್ಯಾಸ ಆಗೋಗಿದೆ ಇವ್ರದ್ದು ಇದೇ ಲೈಫ್ ಸ್ಟೈಲ್, ನಾವ್ ಹಿಂಗೇನ್ ಇರ್ತದೆ. ಬಟ್ ವೆನ್ ಲೈಫ್ ಪಾರ್ಟ್ನರ್ ನೀನು ನಾನು ಇದೊಂದು ಮಾಡ್ತೀನಿ ಅಂತ ಹೇಳಿದಾಗ ಸಪೋರ್ಟ್ ಮಾಡೋದಿದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಜರ್ನಿನಲ್ಲಿ ಥ್ರೂಔಟ್ ನನ್ನನ್ನು ಕರ್ಕೊಂಡೇ ಬಂದಿದ್ದಾರೆ. ಕತೆ ಬರೆದು ಕೊಟ್ಟು ಹಿಂಗೆ ನೀವು ಮಾಡಿ ಅಂದರೆ ಇಲ್ಲ ಕತೆ ನೀನು ಬರ್ದಿದ್ಯಾ, ಯು ಶುಡ್ ಸಿಟ್ ವಿತ್ ಮೀ ಅಂತ ಈಕ್ವಲ್ ಪೊಸಿಷನ್ ಟು ಅ ವೈಫ್. ತುಂಬ ಜನರು ಏನು ಮಾಡ್ತಾರೆ, ಎಲ್ಲರೂ ಕೊಡ್ತಾರೆ. ಈಗಿನ ಸೊಸೈಟಿನಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಆರ್ ಟ್ರೀಟೆಡ್ ಈಕ್ವಲಿ. ಬಟ್ ಸ್ಟಿಲ್ ಓಕೆ ನೀನು ಇಷ್ಟು ಮಾಡಿದ್ಯಲ್ಲ, ನೀನು ರಿಲ್ಯಾಕ್ಸ್ ಮಾಡು ಅಂತ ಒಂದು ಕೊಟ್ಬಿಡ್ತಾರೆ. ಮತ್ತೆ ಇನ್ನೊಂದು ಎಷ್ಟೋ ಜನರ ಗಂಡಸರಿಗೆ ಇನ್ಫೀರಿಯಾರಿಟಿನೇ ಇರುತ್ತೆ. ಆಮೇಲೆ ನನ್ನ ಪ್ರಕಾರ ನನ್ನ ಥ್ರೂ ಐ ಥಿಂಕ್ ನನ್ಗನ್ಸೋದು ಸ್ಟೋರಿ ರೈಟರ್ಸ್ಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಸಿಗ್ತಾ ಇರೋದು ಬಹುಶಃ ಫಸ್ಟ್ ಟೈಮ್ ಅಂತ ಅನ್ಕೊಳ್ತೀನಿ. ಸೊ ನಾನು ಕನ್ನಡ ಇಂಡಸ್ಟ್ರಿನಲ್ಲಿ ಆ ಥರ ಒಂದು ಚೇಂಜಸ್ ಬಂದರೆ ಚೆನ್ನಾಗಿರುತ್ತೆ. ತುಂಬ ಒಳ್ಳೆ ಕಥೆಗಾರರು ಇರ್ತಾರೆ, ಕಥೆಯನ್ನ ಒಂದು ಒಳ್ಳೆ ಮ್ಯಾಕ್ಸಿಮಮ್ ಒಳ್ಳೆ ರೇಟ್ ಅಂತ ಹೇಳಿದ್ರೆ ಒಂದು ಮಿನಿಮಮ್ ಪ್ರೈಸ್ ತಗೊಂಡ್ಬಿಡ್ತಾರೆ. ದೆನ್ ಇಟ್ ಆಲ್ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ ಅಲ್ಲಿರುತ್ತೆ. ಸೊ ಆ ಇಂಪಾರ್ಟೆನ್ಸ್ ಕಥೆಗಾರರಿಗೆ ಸಿಕ್ಕಿದ್ರೆ ಒಳ್ಳೆ ಕಥೆಗಳು ಬರ್ಬೋದು. ಅಂಡ್ ಅದನ್ನ ಒಂದು ಒಳ್ಳೆ ಡೈರೆಕ್ಟರ್ ಕೈಗೆ ಸಿಕ್ಕಿದ್ರೆ ಅದೊಂದು ಮಾಸ್ಟರ್ ಪೀಸ್ ಆಗ್ಬೋದು. ಸೊ ಇಂಪಾರ್ಟೆನ್ಸ್ ಟು ಈಕ್ವಲ್ ಕೊಟ್ರು ತುಂಬಾ ಚೆನ್ನಾಗಿರುತ್ತೆ. ಕೈಯಲ್ಲಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲೊಂದ್ ಕಡೆ ಸ್ಕ್ರಿಪ್ಟ್ ರೈಟರ್ ಹೆಸರು ಕೇವಲ ಒಂದು ಸ್ಟಾರ್ಟಿಂಗ್ ಅಲ್ಲೋ ಎಂಡಿಂಗ್ ಅಲ್ಲೋ ಬರುತ್ತೆ ಬಿಟ್ರೆ ಬೇರೆ ಯಾರು ಆ ಸ್ಕ್ರಿಪ್ಟ್ ರೈಟರ್ ಅಂತ ಯಾರಿಗೂ ಗೊತ್ತೇ ಇರೋದಿಲ್ಲ. ಫಿಲಂ ಸ್ಟಾರ್ಟಿಂಗ್ ಎಂಡಿಂಗ್ ಅಲ್ಲಿ ಮಾತ್ರ ನಾವು ನೋಡ್ತೀವಿ. ಹೌದು, ಏನು ಗೊತ್ತಿರಲ್ಲ, ಆ ಒಂದು ವ್ಯಕ್ತಿ ಹೊರಗೆ ಬರೋದೇ ಇಲ್ಲ. ಅಂಥದ್ರಲ್ಲಿ ನೀವು ನಿಮ್ಮ ವೈಫ್ನ ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ, ಹಾಗೆ ನೀವು ಹಸ್ಬೆಂಡ್ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಕೇವಲ ಒಂದು ಶಾರ್ಟ್ ಫಿಲಮ್ ಮಾಡೋಷ್ಟರಲ್ಲೇ ಎಲ್ಲರೂ ಅನ್ಕೊಂಡ್ಬಿಡ್ತಾರೆ ನಾವು ತುಂಬಾ ದೊಡ್ಡ ಡೈರೆಕ್ಟರ್ ಅಂತ. ಬಟ್ ನೀವು ಹಾಗಲ್ಲ. ಕ್ಯಾಮರಾ ಆಗಿರ್ಬೋದು, ಈ ತರ ಒಂದು ಫೀಲ್ಡ್ ನಿಮ್ಗೆ ಹೊಸದಲ್ಲ. 10-15 ವರ್ಷದಿಂದ ನೀವಿಬ್ರು ಒಟ್ಟಿಗೆ ಈ ರೀತಿ ಹಸ್ಬೆಂಡ್ ವೈಫ್ ಜೊತೆಗೆ ಪ್ರೊಫೆಷನಲ್ ಅಲ್ಲಿ ಕೂಡ ಇದ್ದೀರಾ.
ಯಾವುದೇ ರೀತಿಯ ಅಹಂಕಾರ ಭಾವ ಇಲ್ಲದೆ ನೀವು ನಮ್ಮೊಂದಿಗೆ ಇಷ್ಟೊತ್ತು ಮಾತಾಡಿದ್ರಿ. ಮಾತ್ರ ಅಲ್ಲದೆ ನಿಮ್ಮ ಈ ಒಂದು ಸೂಪರ್ ಆಗಿರುವಂತಹ ರವಿಕೆ ಪ್ರಸಂಗ 100 ಡೇಸ್ ಥಿಯೇಟರ್ ಓಡ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. ಹಾಗೆ ಕೊಡಗಿನ ಜನತೆ ಎಲ್ಲರ ಸಪೋರ್ಟ್ ಕೂಡ ನಿಮಗೆ ಖಂಡಿತವಾಗ್ಲೂ ಇರುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ನೀವು ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ನ ನಮ್ಮ ಜೊತೆ ಶೇರ್ ಮಾಡಿದ್ದೀರಾ. ಸೊ ವೆರಿ ಥ್ಯಾಂಕ್ಫುಲ್ ನಿಮ್ಮಿಬ್ರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮೊಂದಿಗೆ ರವಿಕೆ ಪ್ರಸಂಗ ಚಿತ್ರದ ನಿರ್ದೇಶಕರು ನಿರ್ಮಾಪಕರು ನಮ್ಮೊಂದಿಗಿದ್ದು ಅವರ ಅಭಿಪ್ರಾಯವನ್ನು ಹಾಗೆ ಅವರು ಇಷ್ಟು ದಿನ ಆದಂತಹ ಚಿತ್ರರಂಗದ ಒಂದು ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅದೇ ರೀತಿ ಇದೆ ಫೆಬ್ರವರಿ 16ರಂದು ಈ ರವಿಕೆ ಪ್ರಸಂಗ ಅನ್ನೋ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕರ್ನಾಟಕದಾದ್ಯಂತ. ನೀವೆಲ್ಲರೂ ಕೂಡ ಫ್ಯಾಮಿಲಿ ಆಗಿ ಹೋಗಿ ನೋಡಬೇಕು ಅಂತ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.